ವೀಕ್ಷಕರೇ, ಟಿವಿ ವಿಕ್ರಮದ ವಿಶೇಷ ಕಾರ್ಯಕ್ರಮ ಆರೋಗ್ಯಕರ ಕಾರ್ಯಕ್ರಮ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ವೈದ್ಯರಾದ ವಿನಯ್ ಅವರು ಹಾಗೂ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನಾಗನಗೌಡ ಪಾಟೀಲ್ ಅವರು. ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ನಾವು ಕಳೆದ ಸಂಚಿಕೆಯಲ್ಲಿ ಮಧುಮೇಹದ ಬಗ್ಗೆ ಮಾತಾಡ್ತಾ ಇದ್ವಿ, ಶುಗರ್ ಅನ್ನುವಂಥದ್ರ ಬಗ್ಗೆ ಬೇಸಿಕ್ ವಿಷಯಗಳನ್ನು, ಬಹಳಷ್ಟು ವಿಷಯಗಳನ್ನು ಕಳೆದ ಸಂಚಿಕೆಗಳಲ್ಲಿ ನಾವು ತಿಳ್ಕೊಂಡಿದ್ವಿ. ಈ ಸಂಚಿಕೆಯಲ್ಲಿ ಮಧುಮೇಹಕ್ಕೆ ಯಾವ ರೀತಿಯ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು, ಒಂದು ದಿನದಲ್ಲಿ ನಾವು ಏನೆಲ್ಲ ಆಹಾರವನ್ನು ತೆಗೆದುಕೊಳ್ಬಹುದು, ಡಯಾಬಿಟಿಸನ್ನು ಮೇಂಟೈನ್ ಮಾಡಬೇಕು ಅಂದಾಗ ಇದ್ರ ಬಗ್ಗೆ ಮಾತಾಡೋಣ. ಸೊ ಕಳೆದ ಸಂಚಿಕೆಯಲ್ಲಿ ವಿನಯ್ ಅವರೇ, ನೀವು ಹೇಳಿದ ರೀತಿ ಇದೆಯಲ್ಲ, ಚಿತ್ರಾನ್ನದ ಬಗ್ಗೆ ಹೇಳಿದ್ರಿ. ನೀವು ಚಿತ್ರಾನ್ನ ಅಂದರೆ ಎಷ್ಟು ಭಯಂಕರವಾಗಿದೆ ಅದು ನಮ್ಮ ದೇಹಕ್ಕೆ ಅನ್ನೋದು ಒಂದು ರೀತಿ ನಾಗವಲ್ಲಿ ಥರ ಕಂಡುಬಿಟ್ಲು ನನಗೆ ಚಿತ್ರಾನ್ನ ಅನ್ನೋದು. ಸೊ ಇವತ್ತು ನಮಗೆ ಡಯಾಬಿಟಿಸ್ ಜೊತೆಗೆ ನಾವು ಬದುಕಬೇಕು ಅಂತ ಅಂದಾಗ, ಒಂದ್ಸಲ ಬಂದಾಗ ಹೋಗಲ್ಲ ಅಂತಾರೆ, ಸೊ ಎಲ್ಲ ಭ್ರಮೆ ಇದೆ. ಸೊ ಹೇಗೆ ನಮ್ಮ ಒಂದು ದಿನಚರಿ, ನೀವು ಹೇಳಿದ್ರಿ, ಸೊ 3 ಕ್ಯಾಟಗರಿ, ವಾತ ಪಿತ್ತ ಕಫ ಇರುವವರಿಗೆ ಶುಗರ್ ಬಂದ್ರೆ ಯಾವ ರೀತಿ ಒಂದು ದಿನದ ದಿನಚರಿ ಹೇಳೋದಾದ್ರೆ ಫುಡ್ ಬಗ್ಗೆ? ಓಕೆ, ಜನರಲ್ ಆಗಿ ನಾವು ಮಾತಾಡೋದಾದ್ರೆ ಫಸ್ಟ್ ನಾವು ಧಾನ್ಯಗಳನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಧಾನ್ಯಗಳಲ್ಲಿ 3 ಕ್ಯಾಟಗರಿ ಮಾಡ್ಬೋದು. ಒಂದು ಪಾಸಿಟಿವ್ ಗ್ರೇನ್ಸ್, ಇನ್ನೊಂದು ನೆಗೆಟಿವ್ ಗ್ರೇನ್ಸ್, ಇನ್ನೊಂದು ನ್ಯೂಟ್ರಲ್ ಗ್ರೇನ್ಸ್ ಅಂತ. ಓಕೆ. ಸೊ ಪಾಸಿಟಿವ್ ಗ್ರೇನ್ಸ್ ಅಂದ್ರೆ ಯಾವುದು? ನವಣೆ, ಸಾಮೆ, ಆರ್ಕ, ಊದ್ಲು, ಕೊರ್ಲೆ, ಮಿಲೆಟ್. ಇವು 5 ಅಲ್ಲ, ಮಿಲೆಟ್ಸ್ ಎಷ್ಟೊಂದಿದಾವೆ, ಅವಲ್ಲಿ 5. ನೆಕ್ಸ್ಟ್ ಕ್ಯಾಟಗರಿ ಬಂದು ನ್ಯೂಟ್ರಲ್ ಮಿಲೆಟ್ಸ್. ಯಾವ್ಯಾವು? ಜೋಳ, ರಾಗಿ, ಸಜ್ಜೆ, ಬರಗು ಮತ್ತೆ ಮೆಕ್ಕೆಜೋಳ. ಅಂದ್ರೆ ಜೆನೆಟಿಕಲಿ ಮಾಡಿಫೈ ಆಗಿಲ್ದೇ ಇರತಕ್ಕಂಥ ಜೋಳ. ಈಗ ಸ್ವೀಟ್ ಕಾರ್ನ್ ಬಂತ ಬರ್ತಿದೆ, ಪಾಪ್ಕಾರ್ನ್ ಬಂದ, ಅವಲ್ಲ. ನಾವು ಈಗ ಒಂದು 10-20 ವರ್ಷದಿಂದ ನಮಗೆ ಮೆಕ್ಕೆಜೋಳ ಸಿಕ್ತಿತ್ತಲ್ಲ, ತುಂಬಾ ಗಟ್ಟಿ, ದನಕ್ ಮಾತ್ರ ಆಗ್ತಿದ್ವಿ ನಾವು ಅದನ್ನ. ಸೊ ಈಸಿ ಮಾಡ್ಕೊಂಡಿದೀವಿ ನಾವು. ಹೌದು, ಅಂದ್ರೆ ಹೈಬ್ರಿಡೈಸೇಷನ್, ಜೆನೆಟಿಕ್ಸ್ ಯೂಸ್ ಮಾಡಿ ವಿ ಹ್ಯಾವ್ ಕಮ್ ಡೌನ್. ಸೊ ಅದಲ್ಲ, ಲೈಕ್ ಟ್ರೆಡಿಷನಲ್ ಧಾನ್ಯಗಳು. ಸೊ ನಮಗೆ 5 ಪಾಸಿಟಿವ್ ಸಿಕ್ತು, 5 ನ್ಯೂಟ್ರಲ್ ಸಿಕ್ತು. 2 ನೆಗೆಟಿವ್ ಗ್ರೇನ್ಸ್ ಅಂತ ಕರಿತೀವಿ. 2 ನೆಗೆಟಿವ್ ಗ್ರೇನ್ಸ್ ಅಂದ್ರೆ ಯಾವುದು? ವೈಟ್ ರೈಸ್, ಪಾಲಿಶ್ಡ್ ವೈಟ್ ರೈಸ್, ಮತ್ತೆ ವೀಟ್, ಜೆನೆಟಿಕಲಿ ಮಾಡಿಫೈಡ್ ವೀಟ್. ಇದ್ರಲ್ಲಿ ಜವೆಗೋಧಿ ಬರುತ್ತಾ? ಇಲ್ಲ. ಅನ್ಪಾಲಿಶ್ಡ್ ರೈಸು ನಮಗೆ ತಮಿಳುನಾಡಲ್ಲಿ ಬೆಳೀತಾರೆ. ಕಪ್ಪು ಅಕ್ಕಿ, ಕರ್ಪು ಕಾವನಿ, ಮಾಪಲೈ ಸಾಂಬಾ, ಪೊನ್ನಿ, ಈ ಥರದ ಜೀರಿಗೆ ಸಾಂಬಾ ಅಂತ ಇವೆಲ್ಲ ರೈಸ್ಗಳಿದಾವೆ. ಅವೆಲ್ಲ ರೈಸ್ ವೆರೈಟೀಸು. ಬೇರೆ ಬೇರೆ ರೈಸ್ಗೆ ಬೇರೆ ಬೇರೆ ಕ್ಯಾಟಗರೈಸೇಷನ್ ಮತ್ತು ಬೇರೆ ಬೇರೆ ಬ್ಯೂಟಿಫಿಕೇಶನ್ ಇದೆ. ಹಾರ್ಟ್ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಬೇಕು ಅನ್ನೋದು ಗೊತ್ತಿದೆ. ನಾವು ವೈಟ್ ರೈಸಲ್ಲಿ ಏನು ಮಾಡ್ತಿದ್ದೀವಿ? ವಿ ಆರ್ ರಿಮೂವಿಂಗ್ ದಿ ಕೋಟ್. ಪಾಲಿಶ್ ಮಾಡಿ ಬರೀ ಒಳಗಡೆ ಇರೋ ತಿರುಳನ್ನ ಕೊಡ್ತಾ ಇದ್ದೀವಿ. ಅಂದರೆ ರೈಸಲ್ಲಿ ಅನ್ಪಾಲಿಶ್ಡ್ ರೈಸ್ ಇದೆ ನಿಮಗೆ. ಕರ್ಪು ಕಾವನಿ, ಮಾಪಲೈ ಸಾಂಬಾ, ಈ ಥರದವು, ಜೀರಿಗೆ ಸಾಂಬಾ, ಪೊನ್ನಿ, ಈ ಥರದ್ದು ಟ್ರೆಡಿಷನಲ್ ರೈಸ್ ಕ್ಯಾಟಗರೀಸಲ್ಲಿ ಬರ್ತಾವಲ್ಲ. ಕೇರಳ ಮಟ್ಟ ರೈಸು ನಮಗೆ, ದಕ್ಷಿಣ ಕನ್ನಡ ಕಡೆ, ಮಂಗಳೂರು ಕಡೆ ನಮಗೆ ಕುಸ್ಲಕ್ಕಿ, ಗಂಜಿ ಅಕ್ಕಿ, ಕೆಂಪಕ್ಕಿಯಲ್ಲಿ ನಿಮಗೆ ಬಾಯ್ಲ್ಡ್ ರೈಸು, ರಾ ರೈಸು, ಆ ಥರ. ಸೊ ಈ ಥರದ ರೈಸ್ ಸಿಕ್ಕರೆ ದೇ ಆರ್ ಫೈನ್. ಡಯಟ್ ಕೆನಾಟ್ ಬಿ ಜನರಲೈಸ್ಡ್. ಬಟ್ ಜಗತ್ತಿನಾದ್ಯಂತ ಡಯಟ್ನ ಜನರಲೈಸ್ ಮಾಡೋ ಪ್ರಯತ್ನದಲ್ಲಿದ್ದಾರೆ. ವರ್ಷ ಪೂರ್ತಿ ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲಿ ಕೋಳಿ ಸಿಗಬೇಕು, ಜೆನೆಟಿಕಲಿ ಮಾಡಿಫೈಡ್ ಕೋಳಿ. 8-10 ತಿಂಗಳಿಗೆ ದೊಡ್ಡದಾಗಬೇಕಿತ್ತು. ಈಗ 45 ದಿವಸಕ್ಕೆ, 30-35 ದಿವಸಕ್ಕೆಲ್ಲ ಕೋಳಿ ದೊಡ್ಡದು ಮಾಡ್ತೀವಿ. ಎವ್ರಿ ನೂಕ್ ಅಂಡ್ ಕಾರ್ನರ್ ಆಫ್ ದಿ ಸಿಟಿ ಯು ಫೈಂಡ್ ಅ ಚಿಕನ್ ಸ್ಟೋರ್. ಅದು ಒಂದು ಬಹುರಾಷ್ಟ್ರೀಯ ಕಂಪ್ನಿ ಆಗಿರ್ಬೋದು, ಇಂಡಿಯನ್ ಬೇಸ್ಡ್ ಕಂಪ್ನೀಸ್ ಆಗಿರ್ಬೋದು, ಫ್ರೈಡ್ ಚಿಕನ್ ಅಂತ ಮಾಡ್ತಾರೆ. ರೋಡಲ್ಲಿ ನಿಮಗೆ ನಾನ್ ವೆಜಿಟೇರಿಯನ್ ಅಂಗಡಿಗಳೇ ಜಾಸ್ತಿ. ಆಲೂಗಡ್ಡೆ ಜಗತ್ತಿನಾದ್ಯಂತ ವರ್ಷ ಪೂರ್ತಿ ಸಿಗಂಗೆ ಮಾಡಿದ್ದಾರೆ. ಜೆನೆಟಿಕಲಿ ಮಾಡಿಫೈಡ್ ಕಾರ್ನ್, ಪಾಪ್ಕಾರ್ನ್ಸ್ ಜಗತ್ತಿನಾದ್ಯಂತ ವರ್ಷ ಪೂರ್ತಿ ಸಿಗಂಗೆ ಮಾಡಿದ್ದಾರೆ. ಜೆನೆಟಿಕಲಿ ಮಾಡಿಫೈಡ್ ಸಕ್ಕರೆ, ಶುಗರ್ ಕೇನ್, ನಿಮಗೆ ಹಳೆ ಕಾಲದ ಸಕ್ಕರೆಗಳು ಸಖತ್ ಗಟ್ಟಿ ಇರ್ತಿತ್ತು. ಇನ್ಫ್ಯಾಕ್ಟ್ ನೀವು ಜಗದು ಒಂದು ಕಬ್ಬು ತಿನ್ಬೇಕಾದ್ರೆ ನಿಮಗೆ 1 ತಾಸು ಬೇಕಿತ್ತು, 1 ಅಡಿ 1 ಅಡಿ ಗಟ್ಟಿ ಇರ್ತಿತ್ತು, ಪ್ರೂವ್ ಮಾಡೋಗಿತ್ತು. ಈಗ ನೀವು ಒಂದು ಮೂಮೆಂಟ್ಗೆ ಒಂದು 10-15 ಸೆಕೆಂಡ್ಸ್ ನೀವು 1 ಲೋಟ ಕುಡಿದ್ಬಿಡ್ತೀರಿ. ಯು ಡೋಂಟ್ ಇವನ್ ರಿಯಲೈಸ್ ಯು ಹ್ಯಾವ್ ಪುಟ್ ಸೋ ಮಚ್ ಆಫ್ ಶುಗರ್. ಸೊ ಆ ಥರ ಜೆನೆಟಿಕಲಿ ಮಾಡಿಫೈಡ್ ಹೈಬ್ರಿಡೈಸ್ಡ್ ತರಕಾರಿಗಳನ್ನ, ಸೊಪ್ಪುಗಳನ್ನ ಅವಾಯ್ಡ್ ಮಾಡೋದೆಲ್ಲವೂ ದೇ ಆಲ್ ಕಮ್ ಅಂಡರ್ ನೆಗೆಟಿವ್ ಕ್ಯಾಟಗರೀಸ್. ಯಾಕೆ? ಫಾರ್ ಎಕ್ಸಾಂಪಲ್ ಬದನೆಕಾಯಿ, ಬದನೆಕಾಯಿ ತುಂಬ ದೊಡ್ಡ ಗಲಾಟೆ ಆಗಿತ್ತು. ಐ ಥಿಂಕ್ ಯು ಪೀಪಲ್ ಹ್ಯಾವ್ ಗಾನ್ ಥ್ರೂ ಇಟ್. ಪ್ರಕೃತಿಯಲ್ಲಿ, ಆಯುರ್ವೇದದಲ್ಲಿ ಒಂದು ಆರ್ಗನ್ ಇನ್ನೊಂದು ಆರ್ಗನ್ನ ಸಾಯಿಸೋ ಕಾನ್ಸೆಪ್ಟೇ ಇಲ್ಲ ನಮಗೆ. ಬಾಯಿಗೆ ಕೆಮಿಕಲ್ ಹಾಕಿ ಪೇಸ್ಟ್ ಮಾಡಿ ಉಜ್ಜಿದ್ವಿ ಅಂದರೆ ಅಲ್ಲಿ ಟಿವಿಯಲ್ಲಿ ಬರುತ್ತೆ, ಇಂಥ ಪೇಸ್ಟ್ ಹಾಕಿದರೆ 99% ಜರ್ಮ್ಸ್ಗಳು ಸಾಯ್ತವೆ. ಆಯುರ್ವೇದದಲ್ಲಿ ಸಾಯಿಸೋ ಕಾನ್ಸೆಪ್ಟೇ ಇಲ್ಲ. ಬೇವಿನ ಕಡ್ಡಿ ಹಾಕಿ ಜಗದ್ವಿ, ಬೇವಿನ ಕಡ್ಡಿಯಲ್ಲಿರೋ ಆ್ಯಂಟೈ ಪ್ರಾಪರ್ಟೀಸ್ ಇತ್ತಲ್ಲ, ಅಂದರೆ ಆ ಬ್ಯಾಕ್ಟೀರಿಯಾ ಬೇಕಾಗಿರೋ ಆ್ಯಂಟಿ ಪ್ರಾಪರ್ಟೀಸ್ಗಳಿತ್ತಲ್ಲ, ಅದೇನಾಗುತ್ತೆ, ಅದು ಈ ಹೆಲ್ದಿಯಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಒಂಥರ ಬೆಂಡಾಗಿ ಸುಕ್ಕುಡ್ಕೊಂಡ್ಬಿಡುತ್ತೆ. ಅಂದರೆ
ಈ ಚೆನ್ನಾಗಿರೋ ಮಂಡಕ್ಕಿ ನೀರಿಗೆ ಹಾಕಿದ್ಮೇಲೆ ಹೆಂಗೆ ಮೆತ್ತಗಾಗ್ಬಿಡುತ್ತೋ ಹಂಗಾಗ್ಬಿಡುತ್ತೆ. ನಾವು ನೀರು ಹಾಕಿ ಮುಕ್ಕಳಿಸಿ ಉಗಿತಿದ್ವಿ. ಪ್ರಕೃತಿಯಲ್ಲಿ ಅದ್ರದ್ದೊಂದು ರೋಲ್ ಇತ್ತು. ಅದು ಗೊಬ್ಬರದೊಳಕ್ಕೆ ಹೆಲ್ಪ್ ಮಾಡ್ತಿತ್ತೋ ಅಥವಾ ಎರೆಹುಳಕ್ಕೆ ಹೆಲ್ಪ್ ಮಾಡ್ತಿತ್ತೋ ಏನೋ ಹೆಲ್ಪ್ ಮಾಡ್ತಿತ್ತು. ಸಾಯಿಸೋ ಕಾನ್ಸೆಪ್ಟ್ ಇರಲಿಲ್ಲ. ಬಟ್ ಈಗೇನು ಮಾಡ್ತಿದ್ದೀವಿ, ಜೆನೆಟಿಕಲಿ ಮಾಡಿಫೈಡ್ ನಾವು BT ಬದನೆ ಅಂತಂದರೆ ಅದನ್ನು ತಿನ್ನಕ್ಕೆ ಬರೋ ಹುಳ ಎಲ್ಲ ಸತ್ತೋಗ್ತವೆ. ವಿ ಆರ್ ಡಿಸ್ಟರ್ಬಿಂಗ್ ದಿ ನ್ಯಾಚುರಲ್ ಫ್ಲೋ. ಫಾರ್ ಎಕ್ಸಾಂಪಲ್ ಡೈಕ್ಲೋಫಿನಾಕ್ ಪೇನ್ ಕಿಲ್ಲರು. ದನಗಳಿಗೆ ಪೇನ್ ಕಿಲ್ಲರ್ ಕೊಟ್ವಿ, ದನಗಳು ಸಾಯ್ತಿತ್ತು. ವಲ್ಚರ್ ಬಂದು ಡೈಕ್ಲೋಫಿನಾಕ್ ಅಂದರೆ ಆ ದನದ ಮಾಂಸ ತಿಂತಿತ್ತು. ಈಗ ವಲ್ಚರ್ ಮೊಟ್ಟೆ ಶೆಲ್ ಇಲ್ದಂಗೆ ಹುಟ್ಟಿದ್ದಾವೆ. ವಲ್ಚರ್ ರಣಹದ್ದು. ಈಗ ರಣಹದ್ದು ಸಂತತಿ ಕಡಿಮೆ ಆಗೋಕ್ಕೆ ಕಾರಣ ಏನು ಅಂದರೆ ಡೈಕ್ಲೋಫಿನಾಕ್. ಸೊ ನಮ್ಮಲ್ಲಿ ಆಯುರ್ವೇದದಲ್ಲಿ ಸಾಯಿಸೋ ಕಾನ್ಸೆಪ್ಟ್ ಇಲ್ಲ. ಸನಾತನದಲ್ಲಿ ಯಾವತ್ತೂ ಸಾಯಿಸೋ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ. ಸಿಂಬಯೋಟಿಕ್ ರಿಲೇಶನ್ಶಿಪ್ ಇಲ್ಲ ಅಂತಂದ್ರೆ ಅದ್ರ ಪಾಡಿಗೆ ಅದು ನಮ್ಮ ಪಾಡಿಗೆ ನಾವು ಅಂತ. ಈಗ ನಾವು ಸಾಯಿಸೋ ಕಾನ್ಸೆಪ್ಟಿಗೆ ಬಂದು ವಿ ಆರ್ ಜಸ್ಟ್ ಮೆಸ್ಸಿಂಗ್ ಅಪ್ ಎವ್ರಿಥಿಂಗ್. ಸೊ ಈಗ ಅದನ್ನ ಸರಿ ಮಾಡ್ಕೋಬೇಕು ಅಂದರೆ ಗೊಬ್ಬರ ಔಷಧಿ ಹೊಡಿದಿರೋಂಥ ಆಹಾರಗಳಿಗೆ ವಾಪಸ್ ಬರ್ಬೇಕು ನಾವು. ಯಾವುವು? ಸಿರಿಧಾನ್ಯಗಳು. ನವಣೆ, ಸಾಮೆ, ಆರ್ಕ, ಊದ್ಲು, ಕೊರ್ಲೆ, ಬರಗು, ರಾಗಿ, ಜೋಳ, ಸಜ್ಜೆ ಮತ್ತು ಮೆಕ್ಕೆಜೋಳ. ಇವೆಲ್ಲವೂ ಪೂರಾ ಸನಾತನ ಬೀಜಗಳು. ಅಂದರೆ ಹೆಲ್ದಿ ಸೀಡ್ಸ್ ಇರಬೇಕು. ಹೈಬ್ರಿಡೈಸ್ಡ್ ಇದ್ದರೆ ಐ ಡೋಂಟ್ ನೋ ಅವು ಹೆಂಗೆ ಹೆಲ್ಪ್ ಮಾಡ್ತವೆ, ಅದಕ್ಕೇನು ರಿಸರ್ಚ್ ಆಗೋಕ್ಕಿದೆ. ಈ ಥರ ಫುಡ್ನ ಮಾಡ್ರೇಷನ್ ಕನ್ಸ್ಯೂಮ್ ಮಾಡಬೇಕು. ಯಾರಿಗೆ ಜಾಸ್ತಿ ಡೈಜೆಷನ್ ಆಗುತ್ತೆ, ಜಾಸ್ತಿ ಹೊಟ್ಟೆ ಹಶ್ವಾಗ್ತಿದೆ ಅಂತಂದರೆ ನೀವು ಫೈಬರ್ ರಿಚ್ ಫುಡ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅಪಟೈಟ್ ಕಡಿಮೆ ಆಗುತ್ತೆ. ಸೊ ಬೆಳಿಗ್ಗೆ 7 ಗಂಟೆಗೆ ಎದ್ರು ಅಂತಂದರೆ 1 ಲೋಟ ನಾಟಿ ಹಸುವಿನ ಹಾಲು ಸಿಕ್ಕರೆ ನಾಟಿ ಹಸುವಿನ ಹಾಲು, ಇಲ್ಲ ಸಜ್ಜೆ ಹಾಲು ಸಿಕ್ಕರೆ ಸಜ್ಜೆ ಹಾಲು, ಇಲ್ಲ ಕಾಯಿ ಹಾಲು ಸಿಕ್ಕರೆ ಕಾಯಿ ಹಾಲು. ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಅಂದರೆ ಪಾತ್ರೆ ಇಡಬೇಕು, ನೀರು ಇಡಬೇಕು, ಅದರಲ್ಲಿ ಇದನ್ನ ಹಾಕಿ ಬಿಸಿ ಮಾಡಿ ಅದಕ್ಕೆ ಬೆಲ್ಲ ಬೇಕು ಅಂತಂದರೆ ಬೆಲ್ಲನೋ, ಮೆಣಸು ಬೇಕು, ಶುಂಠಿ ಬೇಕು, ಡಿಪೆಂಡಿಂಗ್ ಆನ್ ದಿ ಟೇಸ್ಟ್. ಬೆಳಿಗ್ಗೆ 7 ಗಂಟೆಗೆ 1 ದೊಡ್ಡ ಲೋಟ ಹಾಲು. ಹಾಲಿಲ್ಲ ಚೆನ್ನಾಗಿರೋದು 1 ನುಗ್ಗೆ ಸೊಪ್ಪನ್ನು ತೊಗೊಂಡು ಸೂಪ್ ಥರ ಮಾಡ್ಕೊಂಡು ಕುಡಿಬೋದು. 10 ಗಂಟೆಗೆ 1 ಊಟ, ಸ್ಟ್ಯಾಂಡರ್ಡೈಸ್ಡ್ ಫುಲ್ ಹೆವಿ ಮೀಲ್. ಜೋಳದ ರೊಟ್ಟಿ ತಿಂತಾರೆ ಅಂದರೆ 3 ಜೋಳದ ರೊಟ್ಟಿ, ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಪಲ್ಯ, ಎಷ್ಟು ಬೇಕೋ ಅಷ್ಟು ತುಪ್ಪ. ಡ್ರೈ ಐಟಮ್ಸ್ ಕೊಡಬಾರ್ದು. ಸೊ ನಾವು ಉತ್ತರ ಕರ್ನಾಟಕದ ಕಡೆ ಏನಾಗುತ್ತೆ ಅಂತಂದರೆ ಬಿಸಿ ರೊಟ್ಟಿಗೆ ತುಪ್ಪ ತಿಂತೀವಿ. ಕಡಕ್ ರೊಟ್ಟಿ ಇತ್ತು ಅಂತಂದರೆ ಮಜ್ಜಿಗೆ, ಮೊಸರು ಮ್ಯಾಂಡಿಟ್ರಿ, ಕಾಯಿ ಪಲ್ಯ ಮ್ಯಾಂಡಿಟ್ರಿ, ತರಕಾರಿ ಪಚಡಿಗಳು ಮ್ಯಾಂಡಿಟ್ರಿ. ನಾವು ತಿನ್ನೋ 2 ರೊಟ್ಟಿಗೆ 2-3 ಥರದ ಪಲ್ಯನೇ ಮಾಡಿರ್ತಿದ್ರು. ಕರಿಂಡಿಗಳು, ಚಟ್ನಿ ಪುಡಿ, ಉಪ್ಪಿನಕಾಯಿ. ಅದಾದ್ಮೇಲೆ ಮತ್ತೆ ನಮಗೆ ಸೌತೆಕಾಯಿ, ನೀರುಳ್ಳಿ ಹೆಚ್ಚಿ, ಇದೆಲ್ಲ ಮೂಲಂಗಿ ಸೊಪ್ಪಿದ್ರೆ ಹೆಚ್ಚಿ, ಮೆಂತ್ಯ ಸೊಪ್ಪಿದ್ರೆ ಹೆಚ್ಚಿ, ಹಸಿ ಸೊಪ್ಪು. ಸೊ ನಮಗೆ ಕಾರ್ಬೋಹೈಡ್ರೇಟ್ಸ್ ಇಷ್ಟು ಹೋಗ್ತಿತ್ತು, ಇನ್ನು ಮಿಕ್ಕಿರೋ ಐಟಮ್ ಇಷ್ಟು ಹೋಗ್ತಿತ್ತು. ಸೊ ಆ ಡಯಟ್ ಫಾಲೋ ಮಾಡಬೇಕು. ಸೊ ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ ಹಂಗೆ ತಿನ್ನೋದಕ್ಕೇನೆ ಆ ಲೆವೆಲ್ ಖಾರ ತಿಂದ್ರೂ ಅವ್ರಿಗೆ ಪೈಲ್ಸ್ ಆಗಲ್ಲ. ಫಿಸ್ಟುಲಾ, ಮೊಳಕೆ ಬರೋದು ರೋಗ, ಮೊಳಕೆ ರೋಗ ಅಂತೀವಲ್ಲ, ಆಗೋದಿಲ್ಲ. ಅದೇ ನೀವು ಸೌತಲ್ಲಿ ಹಂಗೆ ಊಟ ಮಾಡಿಬಿಟ್ರೆ, ಬೆಂಗಳೂರಲ್ಲಿ 1 ವಾರ ಊಟ ಮಾಡಿದ್ರೆ ಯು ಕೆನಾಟ್ ಸಸ್ಟೈನ್, ನಿಮಗೆ ಕುಂದ್ರಾಗೆ ಆಗೋದಿಲ್ಲ, ಎಲ್ಲೂ ಹೊಟ್ಟೆ ಹಿಂಸೆ ಆಗ್ತಿರುತ್ತೆ. ಸೊ ಬೆಳಿಗ್ಗೆ 10 ಗಂಟೆಗೆ 1 ಊಟ, ಸೇಮ್ ಟೈಪ್ ಆಫ್ ಫುಡ್ ಲೈಕ್ ಮಿಲೆಟ್ಸ್ ಊಟ ಮಾಡ್ತೀರಿ. ಉದಾಹರಣೆಗೆ ನೀವು ಇವತ್ತು ನವಣೆ ಉಣ್ರಿ, ಡಯಾಬಿಟಿಕ್ ಇರೋ ಸ್ಪೆಷಲ್ ಹೇಳ್ತೀನಿ, 2 ದಿವಸ ನವಣೆನೇ ಉಣ್ಣಿ. ಬೆಳಿಗ್ಗೆ 10 ಗಂಟೆಗೆ 1 ಊಟ, ಸಾಯಂಕಾಲ 6 ಗಂಟೆಗೆ 1 ಊಟ, 2 ಊಟ ನವಣೆನೇ ಇರಬೇಕು. ರಾತ್ರಿ ಚೆನ್ನಾಗಿ ನೆನೆಸಿರಬೇಕು, ಚೆನ್ನಾಗಿ ಬೇಯಿಸಬೇಕು. ಅದಕ್ಕೆ ನಾಟಿ ಹಸುವಿನ ತುಪ್ಪ ಮ್ಯಾಂಡೇಟ್ರಿ. ಕೈಯಲ್ಲಿ ಕಡ್ದು ಮಾಡಿರೋದನ್ನ ತುಪ್ಪ ಅಂತ ಕರಿತೀವಿ, ಮಷೀನಲ್ಲಿ ತೆಗೆದಿರೋದನ್ನ ತುಪ್ಪ ಅನ್ನಲ್ಲ. ಅಟ್ಸ್ ಅನ್ ಕ್ಲಾರಿಫೈಡ್ ಬಟರ್ ಅಥವಾ ಬಟರ್ ಆಯಿಲ್ ಅಂತ ಕರಿಬೋದು. ಸೊ ನಿಮಗೆ ತುಪ್ಪ ಅಂದರೆ ಎಪ್ಪಾಕಬೇಕು, ಕೈಲಿ ಕಡಿಬೇಕು. ಸೊ ಬ್ಯಾಕ್ಟೀರಿಯಾ ಅದನ್ನು ಹೊಡೆದಿಟ್ಟಿರೋದನ್ನ ತೆಗೆದು ನೀವು ಬಿಸಿ ಮಾಡ್ಕೊಂಡಾಗ ತುಪ್ಪ ಆಗೋದು. ತುಪ್ಪನ ವಾಪಸ್ ಬಿಸಿ ಮಾಡೋಂಗಿಲ್ಲ. ಈ ಕೆಲವೆಲ್ಲ ಬಹುಪ್ರತಿಷ್ಠಿತ ಹೋಟ್ಲುಗಳು ಹಾಕಿ ಸುರಿದು ಸುಟ್ಟು ರಾಮಾಯಣ ಮಾಡ್ತಾರೆ. ಅದನ್ನು ನಿಮಗೆ ಹಂಚಿನ ಮೇಲೆ ಅದರದೇ ಒಂದು ಡಿಶ್, ಅದ್ರ ಮೇಲೆ ಮತ್ತೆ ಎಲ್ಲ ಹಾಕೋದು. ನಮ್ಮ ಇಟ್ ಸೌಂಡ್ಸ್ ವೇರ್ಡ್, ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಏನು ಬೇಕಾ ಸಿಕ್ಕಿದ್ದು ಹಾಕೋದು ಅದ್ರ ಮೇಲೆ, ಕಸ ಎಮ್ಮಣ್ಣು ಎಲ್ಲ ಹಾಕೋದು ಅದ್ರ ಮೇಲೆ. ಹಂಗೆ ವರ್ಕ್ ಆಗಂಗಿಲ್ಲ. ಸೊ ನಿಮಗೆ ಮೋನೋಟೋನಸ್ ಡಯಟ್ ಈಸ್ ಮ್ಯಾಂಡೇಟ್ರಿ. ಬೆಳಿಗ್ಗೆ ನೀವು ಇವತ್ತು ನವಣೆ ರೊಟ್ಟಿ ಉಂಡ್ರಿ, ಸಾಯಂಕಾಲಕ್ಕೆ ನವಣೆ ಅಂಬ್ಲಿ ಉಂಡ್ರಿ, ಇಲ್ಲ ಬೆಳಿಗ್ಗೆ ಪಲಾವ್ ಥರ ಏನೋ ಮಾಡಿದ್ರಿ, ಚೆನ್ನಾಗಿ ನೀರು ಹಾಕಿ ಬೇಯಿಸಿ ಗಂಜಿ ಥರ, ಪೊಂಗಲ್ಲು, ಕಿಚಡಿ, ಬಿಸಿಬೇಳೆ ಭಾತ್ ಥರ ಏನೋ ಬೆಳಿಗ್ಗೆ ಮಾಡಿದ್ರಿ, ರಾತ್ರಿ 2 ಊಟ ಆಯಿತು. ಸಂಜೆ 8-9 ಗಂಟೆಗೆ ಮಲ್ಕೊಳ್ಳೋ ಟೈಮಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಮಾಡ್ಕೊಂಡು ಕುಡಿದಿದ್ರಲ್ಲ, ಅದೇ ಕಾನ್ಸೆಪ್ಟು. ಮಧ್ಯದಲ್ಲಿ ನನಗೆ ಭಾಳ ಹೊಟ್ಟೆ ಹಶ್ವಾಗ್ತಿದೆ, ತಡ್ಕೊಳಕ್ಕಾಗ್ತಿಲ್ಲ ಅಂದರೆ ಫಸ್ಟ್ ಮಜ್ಜಿಗೆ ಕುಡಿದು ರೂಢಿ ಮಾಡ್ಕೋಬೇಕು. ಮಜ್ಜಿಗೆ ತಿಂದರೂ ನನಗೆ ಸಮಾಧಾನ ಆಗ್ತಿಲ್ಲ, ಮಜ್ಜಿಗೆ ಕುಡಿದು ಸಮಾಧಾನ ಆಗ್ತಿಲ್ಲ ಅಂತಂದರೆ ಲೈಟ್ ಆಗಿರ್ತಕ್ಕಂಥವೇನಾದರೂ ತೊಗೋಬೋದು. ಪ್ರಿಫರೇಬಲಿ ಮಂಡಕ್ಕಿ. ಮಂಡಕ್ಕಿ ಆಲ್ರೆಡಿ ಪ್ರೊಸೆಸ್ಡ್ ಕಡಲೆಪುರಿ, ಲೋಕಲ್ ಇಲ್ಲಿ ಬೆಂಗಳೂರು ಭಾಷೆಯಲ್ಲಿ ಕಡಲೆಪುರಿನ ತೊಗೋಬೋದು. ಯಾವ ಥರ ತೊಗೋಬೋದು? ಮತ್ತು ಅದಕ್ಕೆ ಚೆನ್ನಾಗಿ ಹಾಕಿ ಎಣ್ಣೆ ಹಾಕಿ ಗೊಜ್ಜು ಹಾಕಿ ಕ್ಯೂಚಿ ಅದನ್ನು ಚಪಾತಿ ಮಾಡ್ಕೊಂಡು ತಿನ್ನಂಗಿಲ್ಲ. ಅದನ್ನು ಡ್ರೈ ರೋಸ್ಟೆಡ್ ಅಂತ ಏನು ಕರಿತೀವಲ್ಲ ನಾವು, ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಬೇಕು, ಒಂಚೂರು ಎಣ್ಣೆ ಬೇಕು ಅಂತ ಡ್ರೈ ರೋಸ್ಟ್ ಇರಬೇಕು. ಈ
ಆಯಿಲ್ ರಿಚ್ ಫುಡ್ ಇದಾವಲ್ಲ, ಮೇಲೆ ಜಾಸ್ತಿ ಆಯಿಲ್ ಬಳಸೋಂಥವು, ಅವು ನಾಟ್ ರೆಕಮೆಂಡೆಡ್. ನೀವು ಎಷ್ಟು ಕ್ಯಾಲರಿನ ಕಡಿಮೆ ಮಾಡ್ತಾ ಹೋಗ್ತೀರಿ, ಎಷ್ಟು ಹೊಟ್ಟೆನ ಖಾಲಿ ಬಿಡ್ತಾ ಹೋಗ್ತೀರಿ. ರಾತ್ರಿ 7-8 ಗಂಟೆಗೆ ನೀವು ಹಾಲು ಕುಡಿದಿದ್ದೀರಿ, ಮತ್ತೆ ಬೆಳಿಗ್ಗೆ 8 ಗಂಟೆ ತನಕ ನೀವು ಹೊಟ್ಟೆ ಖಾಲಿ ಬಿಟ್ಟಿದ್ದೀರಿ, 12 ತಾಸು ಖಾಲಿ ಬಿಟ್ರಿ. ಬಾಯ್ಲ್ಡ್ ಫುಡ್ ಅಂತ ಕೊಡೋದು ನೀವು 10 ಗಂಟೆಗೆ, 10ರಿಂದ 16 ತಾಸು ಹೊಟ್ಟೆ ಖಾಲಿ ಬಿಟ್ರಿ ಅಂತಂದರೆ ನಿಮ್ಮ ಬಾಡಿ ಸಸ್ಟೈನ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ BMRನ ಸಸ್ಟೈನ್ ಮಾಡ್ಕೊಳ್ಳೋಕ್ಕೆ ಶುಗರ್, ಎಕ್ಸ್ಟ್ರಾ ಶುಗರ್ ಇರುತ್ತಲ್ಲ, ರಕ್ತದಲ್ಲಿರೋ ಸಕ್ಕರೆ ಆಗಿರ್ಬೋದು ಅಥವಾ ಲಿವರ್ಲಿರೋ ಸಕ್ಕರೆ ಆಗಿರ್ಬೋದು, ಅದನ್ನು ದೇಹ ಬಳಕೆ ಮಾಡ್ಕೊಳ್ಳುತ್ತೆ. ಸೊ ಅದು ಗ್ಲೂಕೋನಿಯೋಜೆನಿಸಿಸ್ ಪ್ರೋಸೆಸ್ಗಳು ಯಾವಾಗ ಹಾಕ್ಕೊಂತ ಹೋಗ್ತವೆ. ಸ್ಟೋರ್ ಮಾಡೋದು ಈಸಿ, ಖಾಲಿ ಮಾಡೋದು ಕಷ್ಟ. ಒಂದು ಮದುವೆ ಊಟ ಆವ್ರೇಜು 8,000 ಕ್ಯಾಲರೀಸು. ಅದಕ್ಕೆ ಮದುವೆ ಊಟ ಮಾಡಿದಾಗ ಇದು ಆಗ್ಬಿಡುತ್ತೆ, ಸುಸ್ತಾಗ್ಬಿಡ್ತೀವಿ. ಯಾಕಂದ್ರೆ ಅವಾಗ ಏನಾಗತ್ತಂದ್ರೆ ಏನಂದ್ರೆ ನಾವು ಮೊದಲು ಹೆಂಗಿತ್ತು ಅಂತಂದ್ರೆ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ನಾವು ಸ್ವೀಟ್ ತಿಂತಾ ಇದ್ವಿ. ಇವಾಗ ಏನಾಗಿದೆ, ಜಾಮೂನ್ ಬಂದ್ಬಿಟ್ಟು ದಿನ ಹಬ್ಬ ಆಗ್ಬಿಟ್ಟಿದೆ. ಅಂದರೆ ಸ್ವೀಟನ್ನು ನಾವು ಲಿಮಿಟೆಡ್ ವರ್ಷನಲ್ಲಿ ತೊಗೊತಾ ಇದ್ವಿ, ಹಬ್ಬ ಹರಿದಿನಗಳಲ್ಲಿ ಮಾತ್ರ ತೊಗೊತಾ ಇದ್ವಿ. ಆವಾಗ ನಮಗೆ ಈ ಶುಗರ್ ಅನ್ನೋದು ಮತ್ತೊಂದು ಯಾವುದು ನಮ್ಮ ಮೈಂಡಲ್ಲಿ ಇರಲಿಲ್ಲ, ಕಾಯಿಲೆಗಳು ಗೊತ್ತಿರಲಿಲ್ಲ. ಬಟ್ ಇವತ್ತೇನಾಯಿತು, ಎವ್ರಿಡೇ ನಾವು ಹಬ್ಬ ಮಾಡಿ, ಎವ್ರಿಡೇ ನಾವು ಬೇಕಾದಾಗ ನಾವು ಯಾವುದೇ ಪಾಯಸ ಬೇಕಾದ್ರೂ ಮಾಡ್ಕೊತೀವಿ, ಹಾಗೆ ಹೆವಿ ತೊಗೊತಾ ಇದ್ದೀವಿ ನಾವು. ಅದು ಒಂದು ಸಮಸ್ಯೆ. ಮತ್ತು ಇನ್ನೊಂದು ನನ್ನ ಕ್ವಶನ್ ಸರ್ ಏನಂದರೆ, ಈಗ ನೀವು ಹೇಳ್ತಿರೋ ಡಯಟ್ ಏನಿದೆಯಲ್ಲ, ಇದು ಒಬ್ಬ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋನಿಗೆ ಅಥವಾ ಸಿಟ್ಟಿಂಗ್ ಲೆವೆಲ್ ಕೆಲಸ ಮಾಡೋನಿಗೆ ಅಪ್ಲಿಕೇಬಲ್ಲ, ಅಥವಾ ಹಾರ್ಡ್ ವರ್ಕು, ಇವಾಗ ಒಂದೇನೋ ಮೆಹನತ್ ಮಾಡ್ತಾನೆ ಅಂತ, ಅಥವಾ ರೈತ ಇದ್ದಾನೆ ಅಂಥವನಿಗೂ ಇದು ಅಪ್ಲಿಕೇಬಲ್ಲ, ಅಥವಾ ಅಂಥವನಿಗೆ ಶುಗರ್ ಬರಂಗೇ ಇಲ್ವಾ? ಯಾವ ಥರ ಇದು ಈ ಡಯಟ್? ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳ್ತಿರೋ ಡಯಟ್ ನಾನು ಫಾಲೋ ಮಾಡ್ಬೋದು, ಯಾಕಂದ್ರೆ ನಂಗೆ ಬೇರೆ ಕೆಲಸ ಇಲ್ಲ, ಮೆಹನತ್ ಮಾಡಂಗಿಲ್ಲ, ನಾನು ಹೋಗ್ತೀನಿ ಮನೆಯಿಂದ ಆಫೀಸ್ ಹೋಗ್ತೀನಿ, ಲ್ಯಾಪ್ಟಾಪ್ ವರ್ಕ್ ಮಾಡ್ತೀನಿ, ಏನು ಮಾಡಂಗಿಲ್ಲ ನಾನು. ನನಗೆ ಈ ಡಯಟ್ ಓಕೆ, ಇವಾಗ ನಾನು ಮಾಡ್ತಾ ಇದ್ದೀನಿ, ಇವ್ರು ಸರ್ ಡಯಟ್ ಮಾಡ್ತಾ ಇದ್ದೀನಿ, ನನಗೇನು ಸಮಸ್ಯೆ ಇಲ್ಲ. ಬಟ್ ಮೆಹನತ್ ಮಾಡೋರಿಗೆ ಈ ಡಯಟ್ ಆಗುತ್ತೆ, ಅವ್ರಿಗೆ ತಲೆ ತಿರುಗಿ ಬೀಳ್ಬೋದು, ಅಥವಾ ಅವ್ರಿಗೆ ಏನೋ ಒಂದು ಭಾರ ಎತ್ತಲಿಕ್ಕೆ ಆಗದೆ ಇರ್ಬೋದು. ಆ ಥರ ಯಾವ ಥರ ಹೇಳ್ತಾರೆ ನೀವು ಅದನ್ನು? ಓಕೆ ಸರ್, ಸೊ ಇಲ್ಲಿ 2 ಟಾಪಿಕ್ ಬರ್ತೀನಿ, ಆಗಲೇ ಕಟ್ಟಾಗಿ ಟಾಪಿಕ್ ಒಂದು ಕಂಪ್ಲೀಟ್ ಮಾಡ್ತೀನಿ. ಸಾರಿ. ಉದಾಹರಣೆಗೆ 8,000 ಕ್ಯಾಲರೀಸ್ ಮದುವೆ ಊಟ ಅಂತಂದರೆ, ನೀವು ದಿನ 100 ಕ್ಯಾಲರಿ ಎಕ್ಸ್ಟ್ರಾ ಖಾಲಿ ಮಾಡ್ತೀನಿ ಅಂದರೆ, ನಾನು ಅರ್ಧ ತಾಸು ಈಜಾಡಕ್ಕೆ ಹೋಗ್ತೀನಿ ಅಥವಾ ಅರ್ಧ ತಾಸು 1 ತಾಸು ನಾನು ಸೈಕ್ಲಿಂಗ್ ತುಳಿತೀನಿ ಅಂದರೆ, ಈ ಮದುವೆ ಊಟ ಖಾಲಿ ಮಾಡೋಕ್ಕೆ 80 ದಿನ ಬೇಕು. ಆಯ್ತಾ? ಸೊ ನಿಮಗೆ ಕ್ಯಾಲರಿ ಕಾನ್ಸೆಪ್ಟ್ ಅಂದ್ರೆ ತುಂಬ ದೊಡ್ಡ ಕಾನ್ಸೆಪ್ಟ್. ನಮಗೇನು ಮದುವೆ ಊಟ ಉಂಡ್ವಿ ಮುಗೀತು, ನಾಳೆ ಬೆಳಗ್ಗೆ ಮತ್ತೆ ಮಾಮೂಲಿ ರುಟೀನಿಗೆ ಬಂದ್ಬಿಡ್ತೀವಿ ನಾವು. ನಿನ್ನೆ ಜಾಸ್ತಿ ತಿಂದಿದ್ದೀವಿ, ಇವತ್ತು ಕಂಟ್ರೋಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವತ್ತು ಏಕಾದಶಿ, ಇವತ್ತು ನಾವು ಊಟ ಮಾಡಲ್ಲ. ಕೆಲವರು ಹಿಂದಿನ ದಿವಸನೇ ಪ್ರಿಪ್ರೇಷನ್ನು, ನಾಳೆ ಏಕಾದಶಿ, ನಾನು ನಾಳೆ ಇವತ್ತೇ ಜಾಸ್ತಿ ಊಟ ಮಾಡಿ ಮಲ್ಕೊಂಡ್ಬಿಡೋದು, ನಾಳೆ ಬೆಳಗ್ಗೆ ಎದ್ದು ಕೂಡಲೇ ಉಂಡ್ಬಿಡೋದು, ಯಾಕಂದ್ರೆ ನಿನ್ನೆ ಏಕಾದಶಿ ಅಂತ. ನಿನ್ನೆ ಸಂಕಷ್ಟ ಮಾಡಿದ್ದೆ ನಿನ್ನೆ ನಾನು ಪ್ರದೋಷ ಮಾಡಿದ್ದೆ, ಹಂಗೆ ವರ್ಕ್ ಆಗಂಗಿಲ್ಲ. ಆಮೇಲೆ ಸೆಕೆಂಡ್ ಪಾರ್ಟ್ ಬಂದು ಇವ್ರದ್ದು ಡಯಟ್ ಅಂತ ಹೇಳಿದ್ವಲ್ಲ, ಹ್ಯೂಮನ್ ಬಾಡಿ ನೋಸ್ ಹೌ ಮಚ್ ಟು ಫೀಡ್. ನಾವು ಡಿಸ್ಕನೆಕ್ಟ್ ಆಗ್ತಾ ಇದ್ದೀವಿ, ಮೊಬೈಲ್ ನೋಡ್ಕೊಂಡು ಉಣ್ಣೋದು, TV ನೋಡ್ತಾ ಉಣ್ಣೋದು, ನ್ಯೂಸ್ ನೋಡ್ತಾ ಉಣ್ಣೋದು, ಕಂಪ್ಯೂಟರ್ ಸ್ಕ್ರೀನ್ ನೋಡ್ತಾ ಊಟ ಮಾಡೋದು. ನಿಮ್ಮ ದೇಹ ಏನು ಮುಟ್ತಿದೆ, ಎಷ್ಟು ಕ್ವಾಂಟಿಟಿ ತಗೋತಾ ಇದ್ದೀರಿ, ಎಷ್ಟು ಜಗಿತಿದ್ದೀರಿ, ಅದು ಗಂಟ್ಲು ಒಳಗಡೆ ಇಳಿಬೇಕಾದ್ರೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ, ನಿಮ್ಮ ಕಣ್ಣಿಗೂ ನಿಮ್ಮ ಮೂಗಿಗೂ ನಿಮ್ಮ ಮೆದುಳಿಗೂ ಕನೆಕ್ಷನ್ ಇಲ್ಲದೆ ಇರೋಂಗೆ ಯಾವಾಗ ತಿಂತೀವಲ್ಲ, ವಿ ಹಾಗ್ ಲೈಕ್ ಪಿಗ್ ಅಂತೀವಿ, ಅಂದ್ರೆ ಹಂದಿ ತಿನ್ನಂಗೆ ತಿನ್ನೋದು. ನಾವು ಎಷ್ಟು ತಿಂತಿದ್ದೀವಿ, ಏನು ತಿಂತಿದ್ದೀವಿ ಗೊತ್ತಿಲ್ಲ ನಮಗೆ, ಒಟ್ಟು ತಿನ್ಬೇಕು. ಆಕ್ಚುಲಿ ಬಾಡಿ ಸಿಗ್ನಲ್ಸ್ ಕೊಡ್ತಿರುತ್ತೆ, ಈ ಎಲ್ಲ ಡಿಸ್ಟ್ರಾಕ್ಷನ್ಸ್ ಗಳ ಮಧ್ಯೆ ಗೊತ್ತಾಗಲ್ಲ. ಸೊ ಒಂದು ತುಂಡೋನ್ ಯೋಗಿ ಅಂತಂದೆ, ನೀವು ಯೋಗಿ ತರ ಕುಂತ ಕೆಲಸ ಮಾಡೋದಾದ್ರೆ ಒಂದೇ ಹೊತ್ತು ಊಟ ಸಾಕು. ಇಲ್ಲ, ಯು ಕ್ಯಾನ್ ಗೋ ವಿತ್ ಸಮಥಿಂಗ್ ವೆರಿ ಗುಡ್ ಕ್ವಾಂಟಿಟಿ ಆಫ್ ಗುಡ್ ಲಿಕ್ವಿಡ್. ಗಂಜಿ ಜೊತೆಗೆ ಫೈಬರ್ಸು, ಈಗ ಫಾರ್ ಎಕ್ಸಾಂಪಲ್ ಸೋಲಾಕ್ ಇದೆ. ಒಂದ್ಸರಿ ನನಗೆ ಜಾಸ್ತಿ ಅಪಟೈಟ್ ಇಲ್ಲ, ಈಗ ಎಲ್ಲೋ ಸಾಯಂಕಾಲ ಫ್ರೆಂಡ್ ಜೊತೆ ಏನೋ ತಿಂದ್ವಿ, ರಾತ್ರಿ ಮನೆಗೆ ಹೋದ್ಮೇಲೆ ಹಿಂಸೆ ಕೊಡ್ತಾರೆ, ಊಟ ಮಾಡಿ ಖಾಲಿ ಹೋಟೆಲ್ ಮಲ್ಕೋತೆ, ಬೇಡ ನನಗೊಂದು ಸ್ವಲ್ಪ ಗಂಜಿ ಸಾಕು, ಇಲ್ಲ ಒಂದು ಲೋಟ ಹಾಲು ಸಾಕು. ಪ್ರಕೃತಿ ಹಾಲನ್ನ ರೆಡಿ ಮಾಡ್ಕೊಂಡದ್ದು ತನ್ನ ಕರುವಿಗೋಸ್ಕರ. ಗೋಮಾತೆ ತನ್ನ ಕರುಗೋಸ್ಕರ ಹಾಲು ರೆಡಿ ಮಾಡಿರುತ್ತೆ. ಸೊ ಡೈರೆಕ್ಟಾಗಿ ಹಾಲು ಕುಡಿಬಾರ್ದು, 1 ಲೋಟ ಹಾಲಿಗೆ 1 ಲೋಟ ನೀರು ಮಿಕ್ಸ್ ಮಾಡಬೇಕು. ಅದಕ್ಕೆ ನಿಮಗೇನು ಟೇಸ್ಟಿಗೆ ಏನು ಬೇಕೋ ಆ್ಯಡ್ ಮಾಡ್ಕೊಳ್ಳಿ. ಒಂದು 4 ಮೆಣಸು ಹಾಕೋತಿರೋ, ಒಂದು ಅರ್ಧ ತುಂಡು ಶುಂಠಿ ಹಾಕೋತಿರೋ, ಜಜ್ಜಿ ಫಸ್ಟ್ ನೀರು ಕುದಿಸಿದ್ಮೇಲೆ ಆಫ್ ಮಾಡಿ ಇವನ್ನ ಹಾಕಿ ಒಂದು ಸ್ವಲ್ಪ ತಿಳ್ಕೊಳ್ಳುತ್ತೆ. ಸೋಸ್ಕೊಂಡು ನೀವು ತುಪ್ಪ ಹಾಕೊಂಡು ಕುಡಿದ್ರೆ ವೆಲ್ ಆ್ಯಂಡ್ ಗುಡ್, ದಟ್ ವಿಲ್ ಮೇಂಟೈನ್ ಆಲ್ ದಿ ಥಿಂಗ್ಸ್. ಕೌರವರ ತಾಯಿ ಗರ್ಭ ಧರಿಸಿ ಕರೆಕ್ಟ್ ಟೈಮ್ಗೆ ಡೆಲಿವರಿ ಆಗಲಿದ್ದಾಗ ಸಿಟ್ಟು ಬಂದು ಗರ್ಭನ ಹೊಡ್ಕೋತಾಳವಳು, ಭ್ರೂಣ ಪೂರ್ತಿ ಛಿದ್ರ ಆಗುತ್ತೆ. ಮಹರ್ಷಿಗಳು ಬಂದು ಅವನ್ನ ಪೂರ್ತಿ ಗೋವಿನ ನಾಟಿ ಹಸುವಿನ ತುಪ್ಪದಲ್ಲಿ ಹಾಕಿ ಮಡಿಕೆಯಲ್ಲಿ ಇಟ್ಟು ಅವರು ಪೂರ್ತಿ ಒಂದೊಂದು ಮನುಷ್ಯರೇ ಆಗ್ತಾರೆ. 100 ಜನ ಕೌರವರು ಆಗ್ತಾರೆ. ಅಂದರೆ ಒಂದು ಭ್ರೂಣಕ್ಕೆ ಒಂದು ಮನುಷ್ಯ ರೆಡಿ ಆಗ್ತಾನೆ. ಸೊ ತುಪ್ಪಕ್ಕಿರೋ ಕೆಪಾಸಿಟಿ ಅದು. ನಾಟಿ ಹಸುವಿನ ತುಪ್ಪ ಅಂತ ಹೇಳಿದ್ರೆ ನಾಟ್ ದಿಸ್ ಪ್ಯಾಕೆಟಿಂದ ತೊಗೊಂಬರೋದು, ಅಂಗಡಿಯಿಂದ ತೊಗೊಂಬರೋದು ತುಪ್ಪ ಅಲ್ಲ. ಅವೆಲ್ಲ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಫ್ಯಾಟ್ ಅಷ್ಟೇ. ಒಬ್ರು ಯಾರೋ ಒಂದು ಟೆಕ್ನಾಲಜಿ, ಇನ್ನೊಬ್ರು ಯಾರೋ ಇನ್ ಟೆಕ್ನಾಲಜಿ.
ಪ್ರಧಾನವಾಗಿ ಇರ್ತಕ್ಕಂಥ ಟೆಕ್ನಾಲಜಿ ಅಂದರೆ ಬಿಲೋನ ವಿಧಿ, ಕಡ್ಗೋಲು. ಕೈಯಲ್ಲಿ ಕಡ್ದು ನೀವು ಕೈಯಲ್ಲಿ ಕಟ್ಟಿದ್ದೀರಿ ಅಂತಂದರೆ ನಿಮ್ಮ ಕೈ ಎಷ್ಟು ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗುತ್ತೋ ಅದು ಅಷ್ಟೇ ಕಡ್ದಿರುತ್ತೆ. ಲೈಕ್ ನೀವು ಹಿಂಗೆ ಕಡಿತೀರಿ ಅಂತಂದರೆ ಅದು ಅಷ್ಟೇ ಆಗುತ್ತೆ. ಮಿಕ್ಸಿಯಲ್ಲಿ, ಬ್ಲೆಂಡರಲ್ಲಿ, ಚರ್ನರಲ್ಲಿ ನಿಮಗೆ ಲೆಕ್ಕನೇ ಇಲ್ಲ. 1000 RPM, 5000 RPM, 3000 RPM ಅಲ್ಲಿ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಅವು ಅಲ್ಲೇ ಸ್ವರ್ಗ ಸೇರಿಬಿಟ್ಟಿರ್ತಾವೆ. ಸೊ ಹಂಗಿಲ್ಲ. ಸೊ ನೀವು ತುಪ್ಪ ಉಣ್ಬೇಕಂತ ಅಂದರೆ ಪ್ರಾಪರ್ ನಾಟಿ ಆಕಳಿಂದು ಕಡ್ದು ಎಪ್ಪಾಕಿ ಕಡ್ದು ನೀವೇ ಕಾಯಿಸ್ಕೊಳ್ಳಿ. ನಾನು ಬೇರೆ ಬೇರೆ ಕಾಯಿಲೆಗೆ ಮತ್ತೆ ಮುಂದೆ ಹೇಳ್ತೀನಿ ಕಾಯಿಲೆಗಳಿಗೆ. ಇಲ್ಲಿ ಏನು ಸಮಸ್ಯೆ ಬರ್ತದೆ ಸಾರಿ, ಈ ಒಳ್ಳೆ ತುಪ್ಪ, ನಾಟಿ ಹಸುವಿನ ತುಪ್ಪ ಅಂದರೆ ಕಾಸ್ಟ್ಲಿ, ಪ್ರಶ್ನೆ ಬರದೇ ಇಲ್ಲಿ. ಇವಾಗ ನಿಮ್ಮ ಗೋಬಿ ಮಂಚೂರಿ ಕಾಸ್ಟ್ಲಿ ಆಗಲ್ಲ, ಪಾನಿಪುರಿ ಕಾಸ್ಟ್ಲಿ ಆಗಲ್ಲ, ಬೇರೆ ಯಾವುದು ಕಾಸ್ಟ್ಲಿ ಆಗಲ್ಲ. ನಾಟಿ ಹಸುವಿನ ತುಪ್ಪ ಅಂದ್ರೆ ಕಾಸ್ಟ್ಲಿ ಆಗುತ್ತೆ, ಸಿಗರೇಟ್ ಕಾಸ್ಟ್ಲಿ ಆಗಲ್ಲ, ಮತ್ತೆ ಬಾದಾಮಿ ಅಂದ್ರೆ ಕಾಸ್ಟ್ಲಿ ಆಗುತ್ತೆ, ಗೋಡಂಬಿ ಅಂದ್ರೆ ಕಾಸ್ಟ್ಲಿ ಆಗುತ್ತೆ. ಇವೆಲ್ಲ ಕಾಸ್ಟ್ಲಿ ಅನಿಸ್ತವೆ. ಹೆಲ್ದಿ ಏನಾದರೂ ನಾವು ಒಂದು ಸಜೆಸ್ಟ್ ಮಾಡಿದಾಗ ಕಾಸ್ಟ್ಲಿ, ಅಷ್ಟು ಕಾಸ್ಟ್ಲಿ ನಮ್ಗೆ ಬೇರೆ ಮಾಡೋಕ್ಕಾಗುತ್ತೆ. ಗಾಣದ ಎಣ್ಣೆ ಬಳಸಿ ಅಂತ ಹೇಳ್ತೀವಿ. ಗಾಣದ ಎಣ್ಣೆ ನಾವು ಸುಮಾರು 1 ವರ್ಷದಿಂದ ನಾವು ಬಳಸ್ತಾ ಇದ್ದೀವಿ. ಒಳ್ಳೆ ಡಿಫ್ರೆಂಟ್ ಆಗ್ತದೆ. ಮನೇಲಿ ಡಿಫ್ರೆನ್ಸ್ ಭಾಳ ಆಗಿದೆ. ಅಂದರೆ ನಮ್ಮ ಅಜ್ಜಿ ಕಾಲದಲ್ಲಿ ನಾವೇನು ಒಗ್ಗರಣೆ ಮಾಡಿದಾಗ ಏನು ಸ್ಮೆಲ್ ಬರ್ತಾ ಇತ್ತಲ್ಲ, ಅದು ನಮ್ಮ ಮನೇಲಿ ಬರ್ತಾ ಇದೆ ಇವಾಗ. ಅಂದರೆ ಆ ಶೇಂಗಾ ಎಣ್ಣೆ ಅಂದರೆ ನಮಗೆ ಬರೀ ಇದು ಪಾಕೆಟ್ ಮೇಲೆ ಇರೋ ಚಿತ್ರ ಅಲ್ಲ, ಎಣ್ಣೆಯಲ್ಲಿ ಶೇಂಗಾ ಇರಬೇಕು. ಆದರೆ ಇವು ಮಾರ್ಕೆಟಲ್ಲಿ ಸಿಗೋದು 100 ರೂಪಾಯಿಗೆ ಲೀಟರ್ ಇರೋದಲ್ಲ, ಅದು ಆ ಪಾಕೆಟ್ ಮೇಲೆ ಮಾತ್ರ ಶೇಂಗಾ ಇರೋದು, ಅದು ಒಳಗಡೆ ಶೇಂಗಾ ಇಲ್ಲ ಅದಕ್ಕೆ. ಅಂದರೆ ಶೇಂಗಾ ಅಂದರೆ ಕಡಲೆ ಬೀಜ ಅಂತಾರಲ್ಲ, ಇಲ್ಲಿ ಕಡಲೆ ಬೀಜ ಅಂದರೆ ಆ ಥರ ಆಗಬಾರ್ದು. ಅಂದರೆ ನಾವು ಆಹಾರನ ಸರ್ ಹೇಳ್ದಂಗೆ ಆಹಾರನ ಬೈ ಮಾಡುವಾಗ ಥಿಂಕ್ ಮಾಡಿ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಇದು ಕಾಸ್ಟ್ಲಿ ಇದೆ, ಇದು ಬೇಡ, ಇದು ಕಡಿಮೆ ಇದೆ, ಇದು ತೊಗೊಳೋಣ. ಹಿಂಗೆ ನಾವು ಕಾಂಪ್ರಮೈಸ್ ಆಗ್ಬಿಡ್ತೀವಿ. ಕಾಂಪ್ರಮೈಸ್ ಆದಾಗ ಮುಂದೆ ಅದನ್ನು ಮೆಡಿಸಿನ್ನಿಗೆ ಮತ್ತೊಂದಕ್ಕೆ ಎಲ್ಲ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಇನ್ಸೂರೆನ್ಸ್ ಕಂಪ್ನಿಗಳು ಚೆನ್ನಾಗಿ ವ್ಯವಸ್ಥೆ ಮಾಡಿಬಿಟ್ಟಿದ್ದಾವೆ. ಎಷ್ಟೇ ಬಿಲ್ ಬರಲಿ ಯು ವಿಲ್ ಅಂದರೆ ಏನಂದರೆ ನಾವು ಒಂಥರ ಈ ಮನುಷ್ಯ ಅನ್ನೋದು ಏನಂದರೆ ಒಂದು ವಸ್ತು ಆಗ್ಬಿಟ್ಟಿದ್ದೀವಿ. ಏನಪ್ಪ ಅಂದರೆ ಎಲ್ಲರೂ ಸೇರಿಸ್ಬಿಟ್ಟು ಇನ್ಸೂರೆನ್ಸ್ ಮಾಡಿಸೋದು. ನಾವು ಒಂದು 5 ಜನ ಇದ್ದೀವಿ, ಇನ್ಸೂರೆನ್ಸ್ ಮಾಡಿಸೋದು, ಎಲ್ಲರೂ ದುಡ್ಡು ಜಮಾ ಮಾಡೋದು. ಒಬ್ರಿಗೆ ಯಾರಿಗೋ ಕಾಯಿಲೆ ಬರುತ್ತೆ, ಹೋಗೋದು, ಇನ್ಸೂರೆನ್ಸ್ ಕ್ಲೇಮ್ ಮಾಡೋದು. ಡಾಕ್ಟರ್ಗೆ ಬಿಸ್ನೆಸ್ ಆಯಿತು, ಇನ್ಸೂರೆನ್ಸ್ ಕಂಪ್ನಿಗೆ ಬಿಸ್ನೆಸ್ ಆಯಿತು, ಮನುಷ್ಯ ಬಲಿಯಾದ. ಹಿಂಗೆ ವ್ಯವಸ್ಥೆ ಆಗ್ತಾ ಇದೆ. ಅದಕ್ಕೆ ಅದರ ಸರ್ ಹೇಳ್ದಂಗೆ ಅದನ್ನು ಇದು ನಾಟಿ ಹಸುವಿನ ತುಪ್ಪ ಅಂದ ತಕ್ಷಣ ಅದಲ್ಲ ಆಗಲ್ಲ ಬಿಡಿ, ಇವ್ರು ಹೇಳಿದಾರೆ ಆಗಲ್ಲ ಬಿಡಿ, ಇದು ಕಡಿಬೇಕಂತಾರೆ, ಇದೆಲ್ಲ ಆಗಲ್ಲ ಬಿಡಿ. ಆಮೇಲೆ ನಾಟಿ ಹಸುವಿನ ತುಪ್ಪ ಅದು ಕಾಸ್ಟ್ಲಿ ಬಿಡಿ, ಆಗಲ್ಲ ಬಿಡಿ, ಹಂಗೆ ಅನ್ಕೋಬಾರ್ದು. ನಾವು ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ನಮ್ಮ ನಿಯರೆಸ್ಟ್ ಪ್ಲೇಸ್. ಮತ್ತು ಇನ್ನೊಂದು ಏನಂದರೆ ಆಗಲೇ ಹೇಳಿದ್ರು ಹೆಲ್ದಿ ಫುಡ್ಡು. ಆಮೇಲೆ ಇವಾಗ ಏನಂದರೆ ಎಲ್ಲರೂ ಬರೀ ಬ್ಲೇಮ್ ಮಾಡೋದು, ರೈತರೆಲ್ಲ ಎಲ್ಲದಕ್ಕೂ ಕೀಟನಾಶಕ ಹಾಕಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಹಾರ್ಟ್ ಅಟ್ಯಾಕ್ ಆಗ್ತದೆ, ಅದಕ್ಕೋಸ್ಕರ ಎಲ್ಲ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ. ಬರೀ ಮತ್ತೊಬ್ಬರ ಮೇಲೆ ಬ್ಲೇಮ್ ಮಾಡೋಕ್ಕೆ ನೋಡ್ತಾರೆ ಬಿಟ್ಟರೆ ತಾವು ಸ್ವಂತ ಏನು ನಮಗೆ ಅವೈಲಬಿಲಿಟಿ ಏನಿದೆ ಸರ್. ನಿಮಗೆ ಜೋಳದಲ್ಲಿ ಇನ್ನೂ ಕಲುಷಿತ ಆಗಿಲ್ಲ, ರಾಗಿಲಿ ಇನ್ನೂ ಕಲುಷಿತ ಆಗಿಲ್ಲ, ಅವ್ನು ಎರಡು ಕನ್ಸ್ಯೂಮ್ ಮಾಡಿಯಲ್ಲ, ಅದು ಬಿಡ್ತೀರಾ, ಅವ್ನು ಸೈಡ್ ಸರಿಸ್ತೀರಾ, ನಿಮ್ಗೆ ಇಷ್ಟ ಬಂದು ತಿಂತೀರಾ, ಇವ್ರನ್ನ ಬ್ಲೇಮ್ ಮಾಡ್ತಾರೆ. ಯಾಕೆ ಬ್ಲೇಮ್ ಮಾಡಬೇಕು? ರಾಗಿ ಚೆನ್ನಾಗಿದೆ, ಪರಿಶುದ್ಧವಾಗಿದೆ, ಸಾಧ್ಯ ಇದೆಯಾ ಅದಕ್ಕೆ ಏನಾದರೂ ಅದು ಇದು ಮಾಡಲಿಕ್ಕೆ? ಇಲ್ಲ, ಪರಿಶುದ್ಧವಾಗಿದೆ. ಜೋಳ ಪರಿಶುದ್ಧವಾಗಿದೆ, ಅದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಿ. ಅದನ್ನು ಮಾಡೋಂಗಿಲ್ಲ. ನಮ್ಗೆ ಇಷ್ಟ ಬಂದಿದ್ದು ತಿನ್ನೋದು, ಎಲ್ಲರನ್ನೂ ಬ್ಲೇಮ್ ಮಾಡೋದು, ಇಟ್ಸ್ ನಾಟ್ ವರ್ಕ್. ಅದಕ್ಕೆ ನಾವು ನಾಟಿ ಹಸುವಿನ ತುಪ್ಪ ಬೇಕಂದಾಗ ಆಟೋಮೆಟಿಕ್ಲಿ ನೀವು ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂತ ತಿಳ್ಕೊಳ್ಳಿ. ಜನ ಬೈ ಮಾಡೋರು ಜಾಸ್ತಿ ಆಯ್ತಂದ್ರೆ ನಾಟಿ ಹಸುವಿನ ಬೆಳೆಸೋರು ಜಾಸ್ತಿ ಆಗ್ತಾರೆ. ಬೆಳೆಸೋರು ಜಾಸ್ತಿ ಆದ್ರೆ ಆಟೋಮೆಟಿಕ್ಲಿ ರೇಟ್ ಕಡಿಮೆ ಆಗುತ್ತೆ. ಆ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಆಗಬೇಕು. ಅದನ್ನ ಎಲ್ಲರೂ ಮನಸ್ಸು ಮಾಡಬೇಕು. ಇವೆಲ್ಲ ಡಾಕ್ಟರ್ ಹೇಳಿದೆಲ್ಲ ಆಗ್ಲಾರ್ದು ಮಾತು ಅಂದರೆ ಮುಗೀತಷ್ಟೇ. ಆಮೇಲೆ ಹೆಂಗಂದರೆ ಎಷ್ಟು ಇಂಟೆಲಿಜೆಂಟ್ ಅಂದರೆ ನಮ್ಮ ಜನಗಳು, ನಾನು ಅಬ್ಸರ್ವ್ ಮಾಡೋಂಗೆ ನಮ್ಮ ಇವನ್ ಮನೇಲೇ ಎಕ್ಸಾಂಪಲ್ಸ್ ಇವೆಲ್ಲ, ಬೇರೆ ಜಗತ್ತನ್ನು ನೋಡಿದ್ಬೇಡ, ನಮ್ಮ ಮನೇಲಿ ಎಲ್ಲ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಏನಂದರೆ ಡಾಕ್ಟರ್ ಒಂದು 12 ಟ್ಯಾಬ್ಲೆಟ್ ಬರೆದ್ರಂದರೆ ಅದ್ರಲ್ಲಿ 8 ತೊಗೊಂಬರೋದು, ಇಲ್ಲ 6 ತೊಗೊಂಬರೋದು. ಅವ್ನ ಕಡೆ ನಾವು ಬಯಸ್ಕೋಬೇಕು. ನಾವು ನೀನು MBBS ಯಾವ ಮಾಡಿದ್ಯಾ ಅಂತ ನಾನು ಕೇಳ್ಬೇಕು. ಡಾಕ್ಟರ್ ಇವೆಲ್ಲ ಇಂಟೆಲಿಜೆನ್ಸು. ಡಾಕ್ಟರ್ ಹತ್ರ ಹೋಗ್ಬೇಕು. ಯಾಕೆ ನಾವು ಅವ್ರ ಹತ್ರ ಫಸ್ಟ್ ಅವ್ರ ಮಾತನ್ನು ಪೂರ್ತಿ ಕೇಳೋದಾದ್ರೆ ಅವ್ರ ಹತ್ರ ಹೋಗಬೇಕು. ಅವರು ಡಯಟ್ ಹೇಳ್ತಾರೆ, ಡಯಟನ್ನು ಫಾಲೋ ಮಾಡಬೇಕು, ಮೆಡಿಸಿನ್ ಕರೆಕ್ಟಾಗಿ ತೊಗೊಳಕ್ಕೆ ಹೇಳ್ತಾರೆ. ಅದು ಹೋಶಿಯಾರಿ ಸ್ಟಾರ್ಟ್ ಅಲ್ಲ, ಹೋಗಿಂದ 50% ಮೆಡಿಸಿನ್ ತೊಗೊಳೋದು, ಅದು 100 ml ಬರೆದ್ರೆ 50 ml ತೊಗೊಳೋದು. ಇದೊಂಥರ ಏನೋ ಈ ಥರ ಎಲ್ಲ ನಾವು ಮಾಡಿ ನಮ್ಮ ದೇಹಕ್ಕೆ ನಾವೇ ಒಂದು ಸಮಸ್ಯೆ ಮಾಡ್ಕೊತಾ ಇದೀವಿ. ಅದಕ್ಕೆ ನಿಜ ಸರ್. ಅಂದ್ರೆ ಇವತ್ತು ಎಷ್ಟೋ ನೀವು ಹೇಳಿದ್ರಿ ಕೆಲವೊಂದು ವಿಷಯಗಳು ಕಾಸ್ಟ್ಲಿ ಅನ್ಸೋದಿಲ್ಲ ಅಂತ. ಇವತ್ತು ನಾವು ಬ್ರಾಂಡೆಡ್ ಬಟ್ಟೆಗಳನ್ನ ತಗೊಳಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದು ಮಾತ್ರ ರೇಟ್ ಹಾಕೊಳ್ಳೋ ಬಟ್ಟೆ, ಅದು ಅಪಿಯರೆನ್ಸ್ಗೋಸ್ಕರ ಇರೋದು. ಬಟ್ ಯಾವಾಗ ನಮ್ಮ ದೇಹದ ಒಳಗೆ ಸೇರಿಸ್ಕೋಬೇಕು ಆಹಾರ, ಅದು ಅದ್ರ ಬಗ್ಗೆ ಯೋಚನೆ ಮಾಡ್ತಾರಲ್ಲ, ಅದು ತುಂಬಾ ಸ್ಯಾಡೆಸ್ಟ್ ಪಾರ್ಟ್. ಅದು ಅದನ್ನ ನೆಗ್ಲೆಕ್ಟ್ ಆಗೋಗ್ಬಿಟ್ಟಿದೆ. ಅಲ್ಲ ಅಂದರೆ ನಿಮಗೆ ಒಂದು ಸರಿ ಒಂದು ಫ್ಯಾಮಿಲಿಗೆ, ಒಂದು ಉದಾಹರಣೆಗೆ ಆನ್ ಅನ್ ಆವ್ರೇಜ್ ಫ್ಯಾಮಿಲಿ ಆಫ್ 4ಗೆ ಅರೌಂಡ್ 3 ರಿಂದ 4 kg ತುಪ್ಪ ಬೇಕಂತ ಅನ್ಕೊಳ್ಳಿ ಒಂದು ತಿಂಗಳಿಗೆ. ನಿಮಗೆ 3 ರಿಂದ 4 kg ತುಪ್ಪ ಕೊಡ್ಬೇಕಂತಂದ್ರೆ 2,500 ರೂಪಾಯಿ ಇದೆ. 2 ರಿಂದ 2,500 ರೂಪಾಯಿ ಇದೆ 1 kg ತುಪ್ಪ. 8,000 ರೂಪಾಯಿ ಬೇಡ. ನೀವು 4 ಸರಿ ಸಿನಿಮಾಗೆ ಹೋದ್ರೆ 8,000 ಖರ್ಚು ಮಾಡಿರ್ತೀರಿ. ಅದೇ ಸಮಸ್ಯೆ ಇಲ್ಲ. PVRಗೆ ಹೋದ್ರೆ ಪ್ರಾಬ್ಲಮ್ ಇಲ್ಲ. ಯಾಕೆ? ನೀವು ತುಪ್ಪ ತಿನ್ನೋದನ್ನ ಸ್ಟೇಟಸ್ಗೆ ಹಾಕಲ್ಲ, ಪಿಕ್ಚರ್ಗೆ ಹೋಗಿ ಸ್ಟೇಟಸ್ಗೆ ಹಾಕ್ತೀವಿ. ಸೊ ನಮಗೆ ಸಮಾಜಮುಖಿಯಾಗಿ ನಾವು ಪ್ರತಿಷ್ಠೆ ಕಾಪಾಡ್ಕೊಳಕ್ ಹೋಗಿ ಆರೋಗ್ಯನ ಹಾಳು ಮಾಡ್ಕೊತಾ ಇದೀವಿ. ಒಂದು ಗುಟ್ಕಾ ಪ್ಯಾಕೆಟ್ ಐ ಥಿಂಕ್ 5 grams 8 grams ಎಷ್ಟೋ ಬರ್ಬೋದು ಅನ್ಸುತ್ತೆ. ಅದು
10-15 10-20 ರೂಪಾಯಿಂದ 50 ರೂಪಾಯಿ ತನಕ ಇದಾವೆ. ಕೆಜಿಗೆ ಲೆಕ್ಕ ಹಾಕಿದಾಗ ಎಷ್ಟಾಯ್ತು ಒಂದು ಕೆಜಿ ಗುಟ್ಕ? ಅದು ಹೆಲ್ದಿ ತಿನ್ನಕ್ ಪ್ರಾಬ್ಲಮ್ ಇಲ್ಲ, ಅದು ಹೆಲ್ದಿ ಅಲ್ವಾ, ಅದಕ್ಕೆ ಥಿಂಕ್ ಮಾಡಲ್ಲ. 10 ಗುಡ್ಕ ತಿಂತಾರೆ ಬೇಕಾರೆ. ಮನೆಗೆ ಒಳ್ಳೆ ಹಣ್ಣು ಏನ ಅಂದ್ರೆ ಸಂಕಟ, ತುಪ್ಪ ವೈರಿ ಅಂದ್ರೆ ಸಂಕಟ. ಹೌದು. ಸೊ ಇವೆಲ್ಲ ಮೆಂಟಾಲಿಟಿ ಬದಲಾಗಬೇಕು. ಸೊ ನೀವೀಗ ಹೇಳಿದ್ರಲ್ಲ 3 ವೆರೈಟಿ ಅಂದ್ರೆ ವಾತ ಪಿತ್ತ ಕಫ ಇರುವವರಿಗೆ ಶುಗರ್ ಅಂದ್ರೆ ಯಾವುದನ್ನ ಅಂದ್ರೆ ಈಗ ವಾತ ಇರುವವರು ಶುಗರ್ ಇದ್ರೆ ಇಂಥದ್ದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀರಾ? ಇಲ್ಲ, ವಾತ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಸೊ ಅವ್ರಿಗೊಂದು ಪಿಕ್ಚರ್ ಸಿಗ್ಬೋದು. ಗಾಳಿಯಲ್ಲಿ ಬೆಳೆಯತಕ್ಕಂಥ ತರಕಾರಿಗಳು ವಾತವೃದ್ಧಕ, ನುಗ್ಗೆ ಆಗಿರ್ಬೋದು, ಪಡವಲಕಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ವಿಚ್ ಆರ್ ಹ್ಯಾಂಗಿಂಗ್. ಅದನ್ನ ತಿಂದ್ರೆ ಒಳ್ಳೆ ಹಂಗಲ್ಲ, ಅಲ್ಲರ್ತೀನಿ, ಅದು ವಾತವೃದ್ಧಕ. ಸೊ ಆಲ್ರೆಡಿ ಅವ್ರು ವಾತ ಜಾಸ್ತಿ ಇದೆ ಅಂದ್ರೆ ಅವರು ಪಿತ್ತ ಇರೋ ಫುಡ್ನ ತಿನ್ಬೇಕು. ಪಿತ್ತ ಜಾಸ್ತಿ ಇದೆ ಅಂದ್ರೆ ಅವ್ರು ವಾತನ ಬ್ಯಾಲೆನ್ಸ್ ಮಾಡ್ಕೋಬೇಕು, ಕಪ್ಪನ ಬ್ಯಾಲೆನ್ಸ್ ಮಾಡ್ಬೇಕು. ಕಪ್ಪ ಆಲ್ರೆಡಿ ಯು ಆರ್ ಹೆಫ್ಟಿ, ಅಗೇನ್ ನೀವು ಮತ್ತೆ ಕಪ್ಪ ತಿನ್ನಂಗಿಲ್ಲ. ಗಾಳಿಯಲ್ಲಿ ಬರೋವು ವಾತ ಅಂತ ಆದ್ರೆ ಗಾಳಿ ಮತ್ತೆ ಭೂಮಿ ಲೆವೆಲಿಗೆ ಬರೋ ಅಂಥವು ಪಿತ್ತವೃದ್ಧಕ. ಮುಳುಗಾಯಿ, ತೊಗರಿ ಇವೆಲ್ಲ ಪಿತ್ತವೃದ್ಧಕ. ಅಂದ್ರೆ ಬದನೆಕಾಯಿ, ಬೆಂಗಳೂರು ಕನ್ನಡಕ್ಕೆ ಬದನೆಕಾಯಿ, ನಿಮಗೆ ತೊಗರಿ, ಅವರೇ, ಇವೆಲ್ಲ ನಿಮಗೆ ಪಿತ್ತ. ಭೂಮಿ ಹತ್ರ ಬೆಳಿತಾವಲ್ಲ, ಭೂಮಿ ಒಳಗೆ ಬೆಳಿತಾವಲ್ಲ, ಬೀಟ್ರೂಟು, ಆಲೂಗಡ್ಡೆ, ಗೆಣಸು, ಸುವರ್ಣಗೆಡ್ಡೆ, ಇವೆಲ್ಲ ಕಫವೃದ್ಧಕ. ಸೊ ವೆಯ್ಟ್ ಲಾಸ್ ಮಾಡ್ಬೇಕಂತಿರೋ ವ್ಯಕ್ತಿ ಭೂಮಿ ಹತ್ರ ತಿನ್ನ ನಿಲ್ಲಿಸ್ಬೇಕು. ಅವನು ವಾತ ಪಿತ್ತ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಪಿತ್ತವೃದ್ಧಕ ಮತ್ತೆ ವಾತವೃದ್ಧಕ ತರಕಾರಿಗಳನ್ನ ತಿನ್ನಕ್ಕೆ ಶುರು ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ಅ ಬ್ಯಾಲೆನ್ಸ್ ಡಯಟ್. ಉದಾಹರಣೆಗೆ ನೀವು ನುಗ್ಗೆ ಸಾಂಬಾರ್ ಮಾಡ್ಬೇಕಂದ್ರೆ ನಿಮ್ಮ ಮನೇಲಿ ನುಗ್ಗೆಕಾಯಿ ಏನೇನು ಹಾಕ್ತೀರಿ ನೀವು? ಈಗ ತೊಗರಿ ಬೇಳೆ ಹಾಕ್ತೀವಿ, ಆಮೇಲೆ ಟೊಮೆಟೊ ಹಾಕ್ಬೋದು, ನುಗ್ಗೆ, ಹುಣಸೆ. ಅಲ್ಲ, ನೀವು ಏನೇನು ಹಾಕ್ತೀರಿ ಹೇಳಿ, ಹೇಳ್ತಾ ಹೋಗಿ. ತರಕಾರಿಗಳ ಸೆಗ್ಮೆಂಟ್ ಅಲ್ಲಿ ಏನೇನು ಹಾಕ್ತೀರಿ? ನುಗ್ಗೆಕಾಯಿ ಹಾಕ್ತೀರಿ, ತೊಗರಿ ಬೇಳೆ ಹಾಕ್ತೀರಿ, ಆಮೇಲೆ ಟೊಮೆಟೊ ಹಾಕ್ತಿವಿ, ಸಿಕ್ಕರೆ ಆಗ ಬೀನ್ಸ್, ಆಲೂಗಡ್ಡೆ, ಮುಳುಗಾಯಿ ಹಾಕ್ಬಹುದು. ಸೊ ಅವಾಗ ಏನಾಯ್ತು? ಯು ಆರ್ ಮೆಸ್ಸಿಂಗ್ ಅಪ್ ದಿ ಫ್ಲೋ. ಒಂದು ವಾತ, ಒಂದು ಪಿತ್ತ, ಒಂದು ಕಫ ಹಾಕಿದ್ರೆ ಸಾಕು. ಉದಾಹರಣೆ ಕ್ಯಾರೆಟ್ ಇದೆ, ನುಗ್ಗೆಕಾಯಿ ತಗೊಂಡ್ರಿ, ತೊಗರಿ ಹಾಕಿದ್ರೆ ಸಾಕು. ಮತ್ತೆ ನೀವು ಬದನೆಕಾಯಿ ಹಾಕೋದು ಬೇಕಾಗಿಲ್ಲ. ಅಥವಾ ನಿಮಗೆ ಕ್ಯಾರೆಟ್ ಇಲ್ಲ, ಆಲೂಗಡ್ಡೆ ಇದೆ, ನೀವು ಆಲೂಗಡ್ಡೆ ಹಾಕಿದ್ರಿ, ನುಗ್ಗೆಕಾಯಿ ಹಾಕಿದ್ರಿ, ತೊಗರಿ ಬೇಳೆ ಹಾಕಿದ್ರೆ ಸಾಕು. ತೊಗರಿ ಬೇಳೆ ಇಲ್ಲ ಅಂದ್ರೆ ನೀವು ಇದನ್ನ ಹಾಕ್ಬೇಕು, ಏನು ಬದನೆಕಾಯಿ ಹಾಕ್ಬೋದು. ಮಿಕ್ಸ್ ಅಂಡ್ ಮ್ಯಾಚ್ ಮಾಡಂಗಿಲ್ಲ. ಉದಾಹರಣೆ ಪಲಾವ್ ಅಂತ ಹೇಳ್ತಾರೆ. ಪಲಾವ್ ಮಾಡ್ಬೇಕಾದ್ರೆ ಏನೇನು ಹಾಕ್ತಾರೆ? ಆಲ್ರೆಡಿ ತೆಂಗಿನಕಾಯಿ ಸಿಗುತ್ತೋ ಅದೆಲ್ಲ ಪಲಾವ್. ಹೌ ಡಸ್ ಇಟ್ ವರ್ಕ್? ಸಿ, ನಾವು ಅದಕ್ಕೊಂದು ಪ್ರಕೃತಿ ಅದಕ್ಕೊಂದು ದರ್ಜೆ ಕೊಟ್ಟಿದೆ, ಆ ತರಕಾರಿಗೊಂದು ಇಂಪಾರ್ಟೆನ್ಸ್ ಇದೆ. ನೀವು ಆ ಇಂಪಾರ್ಟೆನ್ಸ್ ಡಿಸ್ಟ್ರಾಯ್ ಮಾಡ್ತೀನಿ ಅನ್ನೋದಾದ್ರೆ ನಿಮ್ಮನ್ನ ಯಾರು ಕಾಪಾಡಕ್ಕಾಗತ್ತೆ? ಯು ಗೆಟ್ ಎನರ್ಜಿ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ. ನಿಮಗೆ ಆ ರೆಸ್ಪಾನ್ಸಿಬಿಲಿಟಿ, ನನ್ನ ಪ್ರಕಾರ ತುಂಬ ರೆಸ್ಪಾನ್ಸಿಬಲ್ ಕೆಲಸ ಯಾವುದು ಅಂತ ಅಂದರೆ ಗೃಹಿಣಿಯಾಗಿ ಮನೆಯಲ್ಲಿ 24 ಗಂಟೆ ಕ್ಲೀನಾಗಿ ಅಡುಗೆ ಮಾಡೋದು. ಏನಾಗಿದೆ ಈಗ, ಮೊದಲು ಏನಾಗ್ತಿತ್ತು, ನಮಗೆಲ್ಲ ನೆನಪಿದೆ, ನಮ್ಮ ತಾಯಿ ಅಂದರೆ ಎಷ್ಟೇ ಬ್ಯುಸಿ ಇದ್ರೂ ಸಾಂಬಾರ್ ಪುಡಿ ಅವರೇ ರೆಡಿ ಮಾಡ್ಕೊಳ್ತಿದ್ರು. ಈಗ ಸಾಂಬಾರ್ ಪುಡಿ ಇಷ್ಟು ಸಾಂಬಾರು ತಿನ್ನೋಕ್ಕೆ ಅಷ್ಟೇ ಕಷ್ಟಪಡ್ಬೇಕನ್ನೋದು ಹೋಗಿ ಪಾಕೆಟ್ ತಗೊಂಬರೋದು. ಅವನು ಮೆಣಸಿನ್ಕಾಯಿ ಹಾಕಿದಾನಂತ ನಿಮಗೆ ಗೊತ್ತಿದೆನಾ? ಅರ್ಶಿನ ಪುಡಿನೇ ಹಾಕಿದ ನಿಮಗೆ ಗೊತ್ತಿದೆಯಾ? ಅರ್ಶಿನ ಪುಡಿ ಹೈಯೆಸ್ಟ್ ಅಡಲ್ಟ್ರೇಷನ್ ಬಂದು ಮೆಟನಿಲೆಲ್ಲೋ, ಲಿವರ್ ಡ್ಯಾಮೇಜು, ಹೊಟ್ಟೆ ಡ್ಯಾಮೇಜು, ಗ್ಯಾಸ್ಟ್ರಿಕ್ ಅನ್ನೋದು. ನಿಮಗೆ ನೀವು ತಿಂತಾ ಇರೋ ಆಹಾರ ಶುದ್ಧ ಇಲ್ಲ ಅಂತ ಗೊತ್ತಿದ್ದು ನೀವು ಅದನ್ನು ನೋಡೋಕೆ ರೆಡಿ ಇಲ್ಲ. ನಾನೇನೋ ಮಾಡ್ಕೊತೀನಿ, ನಾನು ಯಾವುದೋ ಬ್ರ್ಯಾಂಡನ್ನ ನಂಬ್ತೀನಿ, ನಾನು ನಮ್ಮ ಮನೇಲಿ ನಾನು ತೊಗೊಂಡು ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅಂತಂದರೆ ನೋಡಿ ಕ್ಯಾನ್ ಹೆಲ್ಪ್ ಯು. ಸೊ ಊಟ ಅನ್ನೋದು ಒಂದು ಸಿಸ್ಟಮ್ಯಾಟಿಕ್ ಆಗಿರಬೇಕು. ಈ ನ್ಯಾಚುರೋಪತಿ ಅಂತ ಒಂದಿದೆ, ನನಗೆ ಐ ಆಮ್ ನಾಟ್ ಅಗೇನ್ಸ್ಟ್ ದೆಮ್, ಬಟ್ ಐ ಆಮ್ ನಾಟ್ ಕನ್ವಿನ್ಸ್ಡ್. ಮೊಳಕೆ ಕಟ್ಟರೆ ಕಾಳು ತಿನ್ನಿರಿ, ಹಸಿ ಸೊಪ್ಪು ತರಕಾರಿ ತಿನ್ನಿರಿ, ಹಂಗಂದ್ರೆ ನೀವೇನು ಧಿಕ್ಕರಿಸ್ತಾ ಇದ್ದೀರಿ? ಸನಾತನ ಅಡುಗೆ ಮನೇನ ಧಿಕ್ಕರಿಸ್ತಾ ಇದ್ದೀರಿ ನೀವು. ಈಗ ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ವಿ ನಾವು. ಅಲ್ಲ, ಈಗ ಎಷ್ಟೋ ಸಲ ಹೇಳ್ತಾರೆ, ಈಗ ಮೊಳಕೆ ಕಟ್ಟಿದ ಕಾಳಾಗಿರಬಹುದು ಅಥವಾ ತರಕಾರಿ ಡೈರೆಕ್ಟ್ ಅದೇ ಆಸಿಡ್ ರಿಫ್ಲೆಕ್ಸ್ ಆಗುವಂತ ಸಮಸ್ಯೆಗಳು ಬರುತ್ತೆ ಅಂತಾನೂ ಹೇಳ್ತಾರೆ. ಒಂದಷ್ಟಾದ್ರೂ ಬಾಯ್ಲ್ ಆಗಬೇಕು, ಸ್ಟೀಮ್ ಆಗಬೇಕಿಲ್ಲ ಬಾಯ್ಲ್ ಆಗಬೇಕು. ಫಸ್ಟ್ ಆಫ್ ಆಲ್ ಮೊಳಕೆ ಅನ್ನ ನಾಟಕನೇ ಬೇಡ ಮೇಡಮ್. ಇವ್ರು ನೆನೆಸಿ ಊಟ ಮಾಡ್ರೆ ಸಾಕು. ಇವ್ರು ಮನೆಯಲ್ಲಿ ಏನೇನು ಮಾಡ್ಕೋತಾರೋ ಎಲ್ಲಕ್ಕೆ ನೆನೆಸ್ಲಿ. ಇವ್ರಿಗೆ ಗೋಧಿ ತಿನ್ನೋದು ಬೇಡ ಅಂತ ಹೇಳಿದ್ವಿ, ಬಟ್ ಗೋಧಿ ಪಾಯಸ ಬೇಕು ಅಂತ ಅನ್ಸುತ್ತೆ. ಗೋಧಿ ಚೆನ್ನಾಗಿ ನೆನೆಸ್ಲಿ, ಬೆಳಿಗ್ಗೆ ಗೋಧಿ ಹುಗ್ಗಿ ಮಾಡಲಿ. ಅನ್ನ ಮಾಡಬೇಕು ಇವರು, ಯಾವುದು ಮಾಮೂಲಿ ವೈಟ್ ರೈಸ್ ಮಾಡಿ ತಿನ್ಕೋಬೇಕು ಅನ್ಸುತ್ತೆ, ಅನ್ನ ತುಪ್ಪ ತಿನ್ಬೇಕಂತ ಅನ್ಸುತ್ತೆ. ಅನ್ಪಾಲಿಶ್ ರೈಸ್ ತಗೊಳ್ಳಿ, ನೆನೆಸಿಡ್ರಿ ಅವನ್ನ, 4-5 ತಾಸು ನೆನಿಲಿ, ಅವನ್ನ ಬೇಯಿಸ್ರಿ. ಅನ್ನ ಬೇಯಿಸೋಕೆ ಪ್ಯಾಟರ್ನ್ ಇದೆ. ಏನು ಪ್ಯಾಟರ್ನು? ನೀರು ಚೆನ್ನಾಗಿ ಕುದಿ ಬರಬೇಕು, ಕುದಿ ಬಂದಮೇಲೆ ಅಕ್ಕಿ ಹಾಕಬೇಕು. ಅದು ಚೆನ್ನಾಗಿ ಕುದ್ದ ಮೇಲೆ ಆ ಮೇಲ್ಗಡೆ ಒಂದು ಪದರ ಬರುತ್ತೆ, ಸೋಪಿ ಲೇಯರ್ ಬರುತ್ತೆ, ಅದನ್ನು ತೆಗಿಬೇಕು. ಅದನ್ನು ತೆಗೆದು ನೀವು ಬಸ್ತು ಉಣ್ಬೇಕು. ಈಗೇನಾಗ್ತಿದೆ, ತಣ್ಣೀರೊಳಗಡೆ ತಣ್ಣೀರೊಳಗೇನೆ ಎಲ್ಲ ಹಾಕ್ಬಿಡೋದು.
ತಣ್ಣೀರಿಗೆನೆ ಒಂದು ಚಮಚ ಉಪ್ಪು ಹಾಕ್ತಾರೆ, ಒಂದು ಚಮಚ ಎಣ್ಣೆನೂ ಹಾಕ್ತಾರೆ, ಅಕ್ಕಿನೂ ಹಾಕ್ತಾರೆ, ಮುಚ್ಚಿಟ್ಟು ಹೋಗ್ಬಿಟ್ರೆ 3 ಸರಿ ಸೀಟಿ ಹೊಡೆದು ಕರಿಯುತ್ತೆ, ಬಂದು ಹಾಫ್ ಮಾಡಿದ್ರೆ ಮುಗೀತು. ಗಾಳಿ ಮಿಕ್ಸ್ ಆಗ್ತಿದೆಯಾ? ಒಳ್ಳೆ ಗಾಳಿ ಮಿಕ್ಸ್ ಆಯ್ತಾ ಬೇಯ್ಬೇಕಾದ್ರೆ? ಇಲ್ಲ. ಒಳ್ಳೆ ಪ್ರೆಷರಲ್ಲಿ ಕುಕ್ ಆಗಿದೆಯಾ? ಇಲ್ಲ. ಕಸನ ತೆಗೆದು ಹೊರಗಡೆ ಹಾಕಿದ್ದೀರಾ? ಇಲ್ಲ. ತೊಗರಿ ಕಾಳು ಸೀಸನಲ್ಲಿ ತೊಗರಿ ಕಾಳು ತಿಂದರೆ ಹೆಲ್ದಿ. ನಾನು ವರ್ಷ ಪೂರ್ತಿ ತೊಗರಿ ಬೇಳೆ ತಿಂತೀನಿ ಅಂದರೆ ಹೌ ಇಸ್ ಇಟ್ ಹೆಲ್ದಿ? ಈಗ ಹೇಗಾಗಿದೆ ಅಂದ್ರೆ ಸರ್ ಕಾನ್ಸೆಪ್ಟ್, ಇದೆಲ್ಲ ಸೀಸನಲ್ ಅನ್ನೋದೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹೌದು. ಸೊ ಇದೆಲ್ಲ ಎಲ್ಲ ಟೈಮ್ಗೂ ಸಿಗ್ತಾ ಇದೆ ಅಂದಮೇಲೆ ಅಲ್ಲ, ನಾವು ತುಂಬಾ ಫಾಸ್ಟ್ ಆಗಿಬಿಟ್ಟಿದ್ದೀವಿ. ನಾವು ವಿ ಆರ್ ಎಕ್ಸ್ಪೋರ್ಟಿಂಗ್ ರಾಗಿ ಟು ಅಮೆರಿಕಾ. ಅಮೆರಿಕಾದಲ್ಲಿ ಯಾವುದೋ ಒಂದು ಕುಗ್ರಾಮದಲ್ಲಿ, ಅಂದರೆ ಅಮೆರಿಕಾದ ಒಬ್ಬ ಕುಗ್ರಾಮದಲ್ಲಿ ಇರೋನಿಗೆ ರಾಗಿ ಬೇಕನ್ನ ಅವ್ನು ತರಿಸ್ಕೊತಾನೆ. ನಮಗೂ ಅದೇ ಆಟಿಟ್ಯೂಡು. ನೀವು ಜೋಳನ ಬಿಸಿಲಿರೋ ಜಾಗದಲ್ಲಿ ತಿಂದರೆ ನಿಮ್ಮ ಬಾಡಿ ಸಸ್ಟೈನ್ ಆಗುತ್ತೆ, ರೆಸ್ಪಾಂಡ್ ಆಗುತ್ತೆ. ನೀವು ಕೋಲ್ಡ್ ಜಾಗದಲ್ಲಿ ಬಂದು ನೀವು ನಾನು ಜೋಳ ತಿಂತೀನಿ, ಹೌ ವಿಲ್ ಇಟ್ ಸಸ್ಟೈನ್? ಹಂಗಂದ್ರೆ ಈಗ ನಾವು ಬೆಂಗಳೂರಿನಾಗ ಇರ್ತೀವಿ, ನಾವು ರೊಟ್ಟಿ ತಿನ್ಬಾರ್ದು ಅಂತೀರಿ ನೀವು? ತಿನ್ನಿ ಮೇಡಮ್, 2 ಹೊತ್ತು ಊಟ ಮಾಡಿ. ಒಂದೊತ್ತು ಬೆಳಿಗ್ಗೆ 10 ಗಂಟೆಗೆ ಹೊಟ್ಟೆ ತುಂಬ 10 ರೊಟ್ಟಿ ಉಂಡ್ರಿ ನೀವು. ಬೆಣ್ಣೆ, ಚಟ್ನಿ, ತುಪ್ಪ ಅಲ್ಲ, 3 ಊಟ ಮಾಡ್ರಿ. ರೊಟ್ಟಿ ತುಪ್ಪ ಒಂದು 3 ಉಂಡ್ರಿ, ಬೆಣ್ಣೆ ಜೊತೆಗೆ ಒಂದು 3 ಉಂಡ್ರಿ, ಒಂದು 10 ರೊಟ್ಟಿ ಉಂಡ್ಬಿಡ್ರಿ. ಹೊಟ್ಟೆ ಹಸಿವಾಗತ್ತಂಗ ಕೊಡ್ಬೇಡ್ರಿ ವಾಪಸ್ ಏನೋದಕ್ಕೆ. ಟೈಮ್ ನೋಡಿ ಉಣ್ಣೋದು ಬೇಡ. ನೀವು ಬೆಳಿಗ್ಗೆ ರೊಟ್ಟಿ ಉಂಡ್ರಿ, ಸಾಯಂಕಾಲ 6 ಗಂಟೆಗೆ ನಿಮಗೆ ಹೊಟ್ಟೆ ಹಸಿವು ಆಗಬೇಕು. ಹಸಿವು ಆಗಲಿಲ್ಲ, ಬೇಡ, ಅವತ್ತು ಹಾಲು ಕುಡಿದು ಮಲ್ಕೊಳ್ರಿ. ನಿಮ್ಮ ಕೆಪಾಸಿಟಿ 3 ರೊಟ್ಟಿನಾ? 3 ರೊಟ್ಟಿ ಊಟ ಮಾಡಿರಿ 10 ಗಂಟೆಗೆ. 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಸ್ಲೈಟಾಗಿ ಒಂದು ಸ್ವಲ್ಪ ಅನ್ಈಸಿ, ಅಂದರೆ ಏನೋ ಬೇಕಂತ ಅನಿಸುತ್ತೆ. 1 ಲೀಟರ್ 2 ಲೀಟರ್ ಮಜ್ಜಿಗೆ ಕುಡೀರಿ. ಅವಾಗ ಅರ್ಧ ಲೀಟ್ರ್ ಮೊಸರನ್ನ ಕಡಿದ್ರೆ 1.5 ಲೀಟ್ರ್ ನೀರು ಸೇರಿಸಿ 2 ಲೀಟ್ರ್ ಮಜ್ಜಿಗೆ ಆಗ್ತವೆ. 2 ಲೀಟ್ರ್ ಅಂದರೆ 4 ದೊಡ್ಡ ಬೌಲ್. ಒಂದು ತಾಸಿಗೆ 1-2 ಬೌಲ್ ಕೊಡಿರಿ, ಇನ್ನೊಂದು ತಾಸು ಬಿಟ್ಟು ಇನ್ನೊಂದು 2 ಬೌಲ್ ಕೊಡಿರಿ. 6 ಗಂಟೆ ತನಕ ನಿಮ್ಮ ಬಾಡಿ ಅದನ್ನು ಫುಲ್ ಕ್ಲೀನಾಗಿ ರೀವರ್ಕ್ ಮಾಡ್ತಿರುತ್ತೆ. ಎಲ್ಲ ಆರ್ಗನಿಂದ ಉತ್ಪತ್ತಿಯಾಗಿರೋ ಕಸನೆಲ್ಲ ತೆಗೆದು ಹೊರ ಕಳಿಸ್ಬೇಕು. ಬಿಕಾಸ್ ಯು ಹ್ಯಾವ್ ಗಿವನ್ ಒನ್ ಆಫ್ ದಿ ಫೈನೆಸ್ಟ್ ಫ್ಲೂಯಿಡ್, ಮಜ್ಜಿಗೆ ಅಮೃತಕ್ಕೆ ಸಮ. ಆಯ್ತಾ? ನೆಕ್ಸ್ಟ್ 6 ಗಂಟೆಗೆ ಹೊಟ್ಟೆ ಹಸಿತಾ? ಸ್ವಲ್ಪ ಕೊಡ್ರಿ. ಇಲ್ವಾ? ಫ್ಲೂಯಿಡ್ಸ್ ಕೊಡ್ರಿ. ಮತ್ತೆ ನಾವು ನೋ ಫ್ರೈ ನೋ ಡ್ರೈ ಅಂತ ಕಾನ್ಸೆಪ್ಟ್ ಮಾಡ್ತೀವಿ. ಒಣಗಿರೋ ಐಟಮ್ಸ್ ಏನೂ ತಿನ್ನಂಗಿಲ್ಲ, ಕರ್ದಿರೋ ಐಟಮ್ಸ್ ಏನೂ ತಿನ್ನಂಗಿಲ್ಲ. ಒಣಗಿರೋ ಐಟಮ್ ಅಂದರೆ ಯಾವುವು? ಬಿಸ್ಕಿಟು, ರಸ್ಕು, ಬನ್ನು, ಇವೆಲ್ಲ ಒಣಗಿರೋವು. ಫ್ರೈಡ್ ಐಟಮ್ಸ್ ಅಂದರೆ ಯಾವುವು? ಶಾವಿಗೆ, ಖಾರ, ಬಜ್ಜಿ, ಬೋಂಡ, ಗೋಬಿ, ಇವೆಲ್ಲ ಫ್ರೈಡ್ ಐಟಮ್ಸ್. ದೇ ಮೈಟ್ ಲುಕ್ ಟೆಂಪ್ಟಿಂಗ್, ನೋಡೋಕೆ ಚೆನ್ನಾಗಿ ಅನಿಸ್ಬೋದು. ಗೋಬಿ ಬರೀ ವೆಜಿಟೇಬಲೇ ಅಲ್ಲ ಅನ್ಬೋದು. ವೆಜಿಟೇಬಲ್ ಸರಿ, ಪ್ರೋಸೆಸ್ಸು. ಬಟ್ ಇಲ್ಲಿ ಕ್ವಶನ್ ಏನು ಬರುತ್ತಂದ್ರೆ, ಇದನ್ನೆಲ್ಲ ಬಿಟ್ಟ ಮೇಲೆ ನಾವು ಬದುಕಬೇಕೇನಕ್ಕೆ ಏನು ಕ್ವಶನ್ ಮಾಡ್ಬಿಡ್ತಾರೆ. ಸಾಧುಗಳ ಥರ ನಾವು ಬದುಕಬೇಕಾ ಅಂತ ಕ್ವಶನ್ ಮಾಡ್ತಾರೆ. ಇದಕ್ಕೇನಂತೀರ ನೀವು? ಎಲ್ಲರೂ ಕಷ್ಟಪಟ್ಟು ಊಟ ಮಾಡ್ತಿರೋದು. ನನಗೆ ಐ ಫೀಲ್ ಟು ಡೈ ಕಂಫರ್ಟಬಲಿ. ಸಾವು ಚೆನ್ನಾಗಿರ್ಬೇಕಂದ್ರೆ ದಿನಚರ್ಯ ಚೆನ್ನಾಗಿರ್ಬೇಕು. ನೀವು ಕೊಯ್ಸ್ಕೊಂಡು, ತೊಳಸ್ಕೊಂಡು, ಬಳಸ್ಕೊಂಡು, ಡಯಾಲಿಸಿಸ್ ಮಾಡಿಸ್ಕೊಂಡು, ಇನ್ಸುಲಿನ್ ಚುಚ್ಕೊಂಡು ಊಟ ಮಾಡ್ತೀರಾ 20 ವರ್ಷ ಅಂದರೆ, ಡಯಾಲಿಸಿಸಲ್ಲಿ 20 ವರ್ಷ, ಲಾಸ್ಟ್ 20 ವರ್ಷ ನಾನು ನರ್ಕದಲ್ಲಿ ಬದುಕಿಸ್ತೀನಿ ಅನ್ನೋದಾದ್ರೆ ಈಗ ಚಾಯ್ಸ್. ನಾಲಿಗೆ ಸೆಂಟಿಮೀಟ್ರು 15ರಿಂದ 20 ಸೆಂಟಿಮೀಟ್ರ್, 5 ಇಂಚ್ ನಾಲಿಗೆ. 5 ಇಂಚನ್ನ ನೀವು ರೆಸ್ಪೆಕ್ಟ್ ಮಾಡ್ತೀರಾ ಅಥವಾ ಇಡೀ ಗಟ್ ಸಿಸ್ಟಮ್ನ ರೆಸ್ಪೆಕ್ಟ್ ಮಾಡ್ತೀರಾ? 30 ಅಡಿ ಹೇಳ್ದಂಗೆ ಕೇಳ್ತೀರಾ ಅಥವಾ ಬಾಡಿಗೆ ನೀಡಿ ಕೊಡ್ತೀರಾ? ನ್ಯೂಟ್ರಿಷನ್ ಬೇರೆ, ಟೇಸ್ಟ್ ಬೇರೆ. ಹೌದು. ಗೋಬಿ ಮಂಚೂರಿ ಅಂತ ಲಾಂಚ್ ಆದಾಗ, ಐ ಥಿಂಕ್ ಇಟ್ ಇಸ್ ಬಿನ್ ನಾವು 20 ಇಯರ್ಸ್. ಗೋಬಿ ಮಂಚೂರಿ ಇಂಡಿಯಾಗೆ ಬಂದು ಸೌತ್ ಇಂಡಿಯಾದಲ್ಲಿ ಫೇಮಸ್ ಆಗಿ ಅಜಿನೋಮೋಟೊ ಟೇಸ್ಟಿಂಗ್ ಪೌಡರ್ ಅಂತ ಬಂತು. ಸರ್ಕಾರ ಈಗ ಬ್ಯಾನ್ ಮಾಡಿದೆ ಅದನ್ನು, 2024 ಬ್ಯಾನ್ ಮಾಡಿದೆ. 20-25 ವರ್ಷ ಜನ ಹಾಳಾಗಿ, ಡಯಾಬಿಟಿಸ್ ಬಂದು, ಕಿಡ್ನಿ ಹಾಳಾಗಿ, ಲಿವರ್ ಹಾಳಾಗಿ, ಅದು ಟೆಂಪ್ಟಿಂಗ್ ಆಗಿದೆ ಏನಕ್ಕೆ? ನಾಲ್ಗೆಗೆ. ಕಾಮನ್ ಸೆನ್ಸ್ ಅಲ್ಲ. ಯಾವುದು ನಮಗೆ ಮನಸ್ಸನ್ನು ಕೆಡಿಸುತ್ತೋ ಅದು ಒಳ್ಳೇದಲ್ಲ. ವೆದರ್ ಇಟ್ ಈಸ್ ಯುವರ್ ಅಡಿಕ್ಷನ್ಸ್, ಮೊಬೈಲ್ ಅಡಿಕ್ಷನ್ಸ್, ಎನಿ ಸಾರ್ಟ್ ಆಫ್ ಅಡಿಕ್ಷನ್ಸ್ ಆಸ್ ಸಚ್, ಅದು ನಿಮ್ಮ ದೇಹಕ್ಕೆ ಒಳ್ಳೇದಲ್ಲ. ಇದು ಕಾಮನ್ ಹ್ಯೂಮನ್ ಸೆನ್ಸ್ ಅದು. ಬಟ್ ನಾವೀಗ ಪ್ರಾಣಿಗಳಾಗ್ಬಿಟ್ಟಿದ್ದೀವಿ. ನಮಗೆ ವಿ ಫೀಲ್ ಯಾವಾಗಲೂ ನಶೆಯಲ್ಲಿ, ಖುಷಿಯಲ್ಲಿ ಇರಬೇಕು. ನಮಗೆ ಪ್ರೋಸೆಸ್ ಏನಾಗ್ತಿದೆ ನಮ್ಗೆ ಗಮನನೇ ಇಲ್ಲ. ನಮಗೆ ಗೊತ್ತಿರೋಂಗೆ ನಾವೆಲ್ಲ ಚಿಕ್ಕವರಿದ್ದಾಗ 15 ದಿನಕ್ಕೆ, ತಿಂಗಳಿಗೆ ಒಂದ್ಸರಿ ಅದೆಂಥದೋ ಸೊಪ್ಪಿನ ಪಲ್ಯ ಮಾಡೋರು. ಬೆಳಗ್ಗೆ ಎದ್ದು ಕೂಡಲೇ 4-5 ಸರಿ ಹೊಟ್ಟೆ ಜಾಡಿಸ್ಬಿಡ್ತಿತ್ತು, ಅದು ಕರಳು ಕ್ಲೀನ್ ಆಗ್ತಿತ್ತು. ಈಗ ಕೆಲವ್ರು ಕೇಳ್ರಿ, ನೀವು ಟಾಯ್ಲೆಟ್ ಯಾವಾಗ ಮಾಡಿದ್ರೆ ಅಂದ್ರೆ ನೆನಪೇ ಇಲ್ಲ ಅವ್ರಿಗೆ. ಮಾಮೂಲಿ ಟಾಯ್ಲೆಟೇ 2 ದಿನಕ್ಕೆ ಒಂದ್ಸರಿ ಮಾಡ್ತಿರ್ತಾರೆ ಅವರು. ಹೊಟ್ಟೆ ಕ್ಲೀನ್ ಆಗೋದು ಭಾಳ ದೂರ ಉಳಿತು ಅವ್ರಿಗೆ. ಪ್ರಾಣಿಗಳು ನೋಡಿ, ನಮಗೆಲ್ಲ ಮೆಡಿಸಿನ್ಸ್ ಇದೆ, ಎಲ್ಲ ಇದೆ. ನಾಯಿ ನೋಡಿ, ಅದಕ್ಕೇನಾದರೂ ಹೊಟ್ಟೆ ಸಮಸ್ಯೆ ಆದರೆ ಹುಲ್ಲು ತಿನ್ನುತ್ತೆ. ಅದು ಹುಲ್ಲು ತಿಂದ್ಬಿಟ್ಟು ವಾಮಿಟ್ ಮಾಡ್ಕೊಳುತ್ತೆ. ಅದಕ್ಕೆ ಮೆಡಿಸಿನ್ ತೊಗೊಂಡು ಅದಕ್ಕೆ ಗೊತ್ತಿದೆ.
ಅಂದರೆ ಅದಕ್ಕೆ ಹೆಲ್ತ್ ಅಂದರೆ ಯಾರು ಟ್ರೀಟ್ಮೆಂಟ್ ಮಾಡ್ತಾರೆ, ಬೀದಿ ನಾಯಿಗಳು ಅದಕ್ಕೆ ಯಾರು ಟ್ರೀಟ್ ಮಾಡ್ತಾರೆ, ಹೊಟ್ಟೆ ನೋವು ಬಂದರೆ ಹೆಂಗೆ ಮಾಡ್ಕೊಳೋದು, ಅದು ಜಸ್ಟ್ ಒಂದು ಹುಲ್ಲು ತಿನ್ನುತ್ತೆ, ಆ ಹುಲ್ಲು ತಿಂದ ಮೇಲೆ ಅದಕ್ಕೆ ವಾಮಿಟ್ ಆಗುತ್ತೆ, ವಾಮಿಟ್ ಆಯ್ತಾನೆ ಅದು ಬಾಡಿನ ಸರಿ ಮಾಡ್ಕೊಳುತ್ತೆ. ಅಂದರೆ ನಾವು ಅದೇ ಥರ ನಾವು ನೀಟಾಗಿ ನಾವು ಊಟ ಮಾಡಿದರೆ ನಮಗೆ ಪ್ರಕೃತಿಲೇ ಎಲ್ಲ ಮೆಡಿಸಿನ್ಸ್ ಇದ್ದಾವೆ, ಬಟ್ ನಾವು ಅದನ್ನೆಲ್ಲ ಓವರ್ ರೈಟ್ ಮಾಡಿಬಿಟ್ಟು ಒಂದು ಬೇರೆ ಒಂದು ಪ್ಯಾರಲಲ್ ಸಿಸ್ಟಮ್ ಹೋಗ್ತಾ ಇದ್ದೀವಿ, ಟೋಟಲಿ ನಮ್ಮದು ಓನ್ ಸಿಸ್ಟಮ್ ಬಿಟ್ಬಿಟ್ಟಿದ್ದೀವಿ, ಪ್ಯಾರಲಲ್ ಸಿಸ್ಟಮ್ ಹೋಗ್ತಿದ್ದೀವಿ. ಅದಕ್ಕೆ ಇಷ್ಟೊಂದೆಲ್ಲ ಅವಾಂತರಗಳಿಗೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಸದ್ಯ ಸರ್ಕಾರ ಬಿರಿಯಾನಿ ಕೊಡಲಿಲ್ಲ, ನಾಯಿಗಳೇ ಇರಲಿಲ್ಲ, ಓಕೆ ಹೊಟ್ಟೆ ಕೆಟ್ಬಿಟ್ರೆ ಬಿರಿಯಾನಿ ತಿಂದು ತಿನ್ನಕ್ಕೆ ಬೆಂಗಳೂರು ಒಲ್ಲೇ ಇರಲಿಲ್ಲ, ಏನು ತಿಂತಿದ್ದು ಹೋಗವು. ಖಂಡಿತ ಖಂಡಿತ ಇಬ್ರಿಗೂ ಕೂಡ ಅಂದ್ರೆ ಮಧುಮೇಹ ಇರುವಂಥವರಿಗೆ ಆಹಾರ ಪದ್ಧತಿ ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಟಿದ್ದೀರಾ. ಅಂದ್ರೆ ವಾತ ಪಿತ್ತ ಕಫ ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಮ್ಮ ಅಡಿಗೆನ ಮಾಡ್ಕೋಬೇಕು, ಆಹಾರ ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀರಿ. ಬಟ್ ನಿಮಗೆ ಈಗ ಡಾಕ್ಟರ್ ಹೇಳಿದ್ದು ಜನರಲ್ ಆಗಿ ಹೇಳಿದ್ರು, ಅಂದ್ರೆ ಜನರಲ್ ಆಗಿ ಯಾರು ಯಾವ ಮಾಡಬೇಕು ಅಂತೇಳಿ. ನಿಮ್ಗೆ ಇಂಡಿವಿಜುವಲ್ ಆಗಿ ನನಗೆ ಈ ಥರ ಇದೆ, ನಾನು ಈ ಥರ ವರ್ಕ್ ಸ್ಟೈಲ್ ಇದೆ, ಅಂದರೆ ನಾನು ಒಂದು ಆಟೋ ಡ್ರೈವರ್ ಇದ್ದೀನಿ, ನಾನೊಬ್ಬ ಈ ಥರ ಕ್ಯಾಮ್ರಾಮ್ಯಾನ್ ಇದೆ, ಏನೋ ಕೆಲಸ ಮಾಡ್ತೀನಿ ನಾನು ಅಂದ್ರೆ ನಾನು ಯಾವ ಥರ ಸ್ಟೈಲನ್ನು ರೂಢಿಸ್ಕೋಬೇಕಂತಂದರೆ ನೀವು ನಂಬರ್ಗೆ ಕಾಲ್ ಮಾಡಿದರೆ ಡಾಕ್ಟರ್ ಪರ್ಸನಲ್ ಆಗಿ ನಿಮಗೆ ಗೈಡ್ ಮಾಡ್ತಾರೆ. ನೀವು ಹಿಂಗೆ ಮಾಡಿ, ಇದೆ ಅಂದರೆ ಈ ಪ್ರಾಬ್ಲಮ್ ಇದೆ, ನಂಗೆ BP ಇದೆ, ನಂಗೆ ಶುಗರ್ ಇದೆ, ನಂಗೆ ಈ ಥರ ಇದೆ ಅಂದರೆ ಅವರು ಕರೆಕ್ಟಾಗಿ ಪ್ರಾಪರ್ ಡಯಟ್ ಹೇಳ್ತಾರೆ, ಅದ್ರ ಪ್ರಕಾರ ಪ್ಲಾನ್ ಮಾಡ್ಬೋದು. ಯಾಕಂದ್ರೆ ನಾವು ಎಲ್ಲರಿಗೂ ಅಪ್ಲೈ ಆಗಲ್ಲ, ಆಗಲೇ ಹೇಳ್ದಂಗೆ ಅವ್ರು ಎಲ್ಲದೆಲ್ಲ ಅಪ್ಲೈ ಆಗಲ್ಲ, ಜನರಲೈಸ್ ಮಾಡೋಕ್ಕಾಗಲ್ಲ. ಅದನ್ನ ನೋಡ್ಕೊಂಡು ಮತ್ತೆ ಏನೋ ಒಂದು ಅವಾಂತರಗಳು ಆಗಬಾರ್ದು. ಅದಕ್ಕೆ ಪರ್ಸನಲ್ ಆಗಿ ನಾನು ಹಿಂಗಿದೆ, ನಾನು ಈ ಥರ ಮಾಡ್ತಾ ಇದ್ದೀನಿ, ನಂಗೆ ಇಷ್ಟು ವರ್ಷದಿಂದ ಈ ಥರ ಇದೆ, ನಾನು ಈ ಮೆಡಿಸಿನ್ ತೊಗೊತಾ ಇದ್ದೀನಿ, ನಾನು ಏನು ಮಾಡ್ಬೋದು ಅಂತ ಕ್ವಶನ್ ಮಾಡಿದಾಗ ಪರ್ಸನಲ್ ಡಿಸ್ಕ್ರಿಪ್ಷನ್ ಕೊಡ್ತಾರೆ ಅವ್ರು, ಏನು ಮಾಡಬೇಕು ನೀವು ಅಂತೇಳಿ. ಅದ್ರ ಪ್ರಕಾರ ಫಾಲೋ ಮಾಡಿದ್ರು ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ. ಡೆಫಿನೆಟ್ಲಿ ಇಬ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಆಹಾರ ಪದ್ಧತಿಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಂದರೆ ಡಯಾಬಿಟಿಸ್ ಇರುವಂಥವರು, ಅದರಲ್ಲೂ ವಿಶೇಷವಾಗಿ ವಾತ ಪಿತ್ತ ಕಫ ಈ ಮೂರನ್ನು ಬ್ಯಾಲೆನ್ಸ್ ಮಾಡುವಂಥ ರೀತಿಯಲ್ಲಿ ಹೇಗೆ ಆಹಾರವನ್ನು ಸ್ವೀಕರಿಸಬೇಕು. ಹಾಗೆ ಹೇಳಿದ ಹಾಗೆ ಪ್ರತಿಯೊಬ್ಬರ ದೇಹ, ಪ್ರತಿಯೊಬ್ಬರ ಆಹಾರ ಪದ್ಧತಿ, ಪ್ರತಿಯೊಬ್ಬರ ಪ್ರೊಫೆಷನ್ ಆಗಿರಬಹುದು, ಎಲ್ಲವೂ ಕೂಡ ಅಷ್ಟೇ ವಿಭಿನ್ನವಾಗಿರುತ್ತೆ. ನಿಮಗೆ ನಿಮ್ಮ ದೇಹ ಪ್ರಕೃತಿ ಯಾವ ರೀತಿ ಇದೆ, ನಿಮ್ಮಲ್ಲಿರುವಂಥ ಸಮಸ್ಯೆಗಳೇನು, ಅದಕ್ಕೆ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ನೇರವಾಗಿ ಸಂಪರ್ಕಿಸಿ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.